ದತ್ತ ಮಂದಿರ, ಅರಬಿ, ದುರ್ಗ, ಕಾರ್ಕಳ ತಾಲೂಕು. ಇದರ ಸ್ಥಾಪನೆಯ 2ನೇ ದಿವಸ ಮತ್ತು ಕೊನೆಯ ದಿವಸ ಈ ಶುಭ ಸಂಜೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ಈಗ ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಆಗುತ್ತದೆ. ಮುಂದಿಗೆ ಯಾವಾಗಲೂ ಇದೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಹಾಗೆ ಈಗ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ದೇವರ ಆಶೀರ್ವಾದ ಅತಿ ಅಗತ್ಯ. ಮಾನವ ಪ್ರಯತ್ನ ಎಷ್ಟೇ ಇದ್ರೂ ಕೂಡ ದೇವರ ಆಶೀರ್ವಾದ ಇದ್ರೆ ನಮಗೆ 100 ಆನೆಯ ಬಲ ಬಂದಂತೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಭಗವಂತನ ಆಶೀರ್ವಾದವನ್ನ ಬೇಡಿಕೊಳ್ಳಲಿಕ್ಕಿದ್ದಾರೆ ಮರಾಠೆ ಸಹೋದರಿಯರಾದ ಕುಮಾರಿ ಸ್ಮೃತಿ ಹಾಗೂ ಕುಮಾರಿ ಧೃತಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾರೆ. प्रभो गणपते परिपालय मां सततं त्वं प्रभो गणपते परिपालय मां सततं त्वं प्रभो गणपते परिपालय मां सततं त्वं प्रभो गणपते गणपते ಬೇಡಿಕೊಂಡಂತಹ ಮರಾಠಿ ಸಹೋದರಿಯರಿಗೆ ಹಾಗೂ ಸುಶ್ರಾವ್ಯವಾದ ಹಿನ್ನೆಲೆ ಸಂಗೀತವನ್ನು ಒದಗಿಸಿದ ಗಿರೀಶ್ ಮರಾಠೆ ಹಾಗೂ ಆದಿತ್ಯ ಮರಾಠೆ ಇವರಿಗೆ ಧನ್ಯವಾದಗಳು. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವುದು ನಮ್ಮ ಜೀವನದ ಗುರಿ. ನಂದಾದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಹೇಳಿ ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರನ್ನು, ಅತಿಥಿಗಳನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಜಾತವೇದಸೆ ಸುನವಾಮ ಸೋಮ ಮರಾಠಿ ಯತೋ ನಿದಹಾತಿ ವೇದಾಃ ಸನಃ ವಿಶ್ವಾನಾವೇವ ಸಿಂಧುಂ ಉದಿತಾತ್ಯಗ್ನಿ ಕಾಮಜ್ಞವರ್ಣಾಂ ತಪಸಾಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸುತರಸೇ ನಮಃ ಅಗ್ನೇತ್ವಂ ಪಾರಜಾನವ್ಯೋ ಅಸ್ಮಾನ್ ಭವಾತೋಕಾಯತನಯಾಯ ಸಂಯೋಃ ವಿಶ್ವಾನಿನೋ ದುರ್ಗಃ ಜಾತವೇದಸ್ಸಿಂಧನ್ನನಾವಾದುರಿತಾತಿ ಪರ್ಷೇ ಅಗ್ನೇ ಅತ್ರಿವನ್ನಮಸಾ ಗೃಣಾನೋऽಸ್ಮಾಕಂ ಬೋಧ್ಯವಿತಾ ತನೂನಾಂ ಕೃತನಾಜಿತಗಂ ಸಹಮಾನಮುಗ್ರಮಗ್ನಿಗಂ ಹುವೇಮ ಪರಮಾತ್ಸದಸ್ತಾತ್ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಅಗ್ನೇನಯ ಸುಪಥಾ ರಾಜೇ ಅಸ್ಮಾನ್
ವಿಶ್ವಾನ್ ದೇವ ಭಜನಾನ್ ವಿದ್ವಾನ್ ಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಹಾಗೂ ವೇದಘೋಷವನ್ನು ಮಾಡಿದಂತಹ ಶ್ರೀ ಪದ್ಮನಾಭ ಮರಾಠೆ ಇವರಿಗೆ ಧನ್ಯವಾದಗಳು. ಹೆಸರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಶ್ರೀ ಹರಿಹರ ಗೋಖಲೆ ಇವರನ್ನ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಕೆಳಗೆ ಅಲಂಕರಿಸಲಿರುವ ಎಲ್ಲ ಆತ್ಮೀಯ ಭಕ್ತಾಭಿಮಾನಿಗಳಿಗೆ ಈಗ ಸ್ವಾಗತ ಕಾರ್ಯಕ್ರಮವನ್ನು ನಾವು ಈ ದತ್ತ ಮಂದಿರದ ಸಂಸ್ಥಾಪಕ ಶ್ರೀ ಗುರೂಜಿ ರಮಾನಾಥ ಲೋಂಡೆಯವರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನದಂತೆ ಬಂದು ಕಾರ್ಯಕ್ರಮವನ್ನು ಇಷ್ಟುವರೆಗೆ ಚೆಂದ ಕಾಣಿಸಿಕೊಟ್ಟಿದ್ದೀರಿ. ಈ ಧಾರ್ಮಿಕ ಸಭೆಗೂ ತಾವು ಉಪಸ್ಥಿತರಿದ್ದೀರಿ. ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ದುರ್ಗ ಗ್ರಾಮ ಪಂಚಾಯತದ ಅಧ್ಯಕ್ಷರು ಪ್ರಥಮ ಪ್ರಜೆಯೂ ಆಗಿರುವ ಶ್ರೀಮತಿ ದೇವಕಿಯವರು ವಹಿಸಿಕೊಂಡು ಈ ಸಭೆಯನ್ನು ಚೆಂದಗಾಣಿಸಿಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಸ್ತೇನೆ. ಅವರಿಗೆ ಶ್ರೀ ಗೀತಾ ಜೋಶಿಯವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ನಮ್ಮೆಲ್ಲರ ಆತ್ಮೀಯರು, ಈ ದತ್ತ ಮಂದಿರದ ರಚನೆಯಲ್ಲಿ ಸಹಕರಿಸಿದ ಹರಿಹರೇಶ್ವರ ದೇವಸ್ಥಾನದ ಮುಕ್ತೇಶ್ವರರಾಗಿರುವ ಪ್ರದೀಪ್ ಪಾಠಕ್ ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ರಾಜೇಶ್ ಲೋಂಡೆ ಅವರು ಹೂಕೊಟ್ಟು ಸಹಕರಿಸಬೇಕಂತೇಳಿ ಕೇಳಿಕೊಳ್ತೇನೆ. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಮುಕ್ತೇಶ್ವರು ದಿಲೀಪ್ ಮರಾಠೆಯವರು ಬಹುಶಃ ಇನ್ನು ಬರ್ತಾರೆ, ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇನೆ. ಮುಕ್ತೇಶ್ವರು ವೇದಿಕೆಯಲ್ಲಿದ್ದಾರೆ, ಅವರಿಗೆ ರಾಜೇಶ್ ಲೋಂಡೆ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಬ್ರಹ್ಮಮುಗಿರ ದೇವಸ್ಥಾನದ ಮುಕ್ತೇಶ್ವರರಾಗಿರುವ ಸಂಜೀವ ಕಡಂಬಲ ಇವರು ಕೂಡ ಆಗಮಿಸುವರಿದ್ದಾರೆ, ಅವರಿಗೂ ನಾವು ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಕಾರ್ಕಳ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸೌಜನ್ಯ ಉಪಾಧ್ಯಾಯ ಇವರಿಗೆ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ರಮಾನಾಥ ಲೋಂಡೆ ಗುರುಜಿಯವರು ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇನ್ನು ವೇದಿಕೆಯಲ್ಲಿ ಅತಿಥಿಗಳಾಗಿ ಚಿತ್ತಾವನ ಸಂಘ ಕಾರ್ಕಳ ತಾಲೂಕು ಇದರ ಅಧ್ಯಕ್ಷರಾದ ಶ್ರೀ ರತ್ನಾಕರ ಮರಾಠೆ ಇದ್ದಾರೆ. ಇವರಿಗೆ ರಾಜೇಶ್ ಲೋಂಡೆ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸಿ ಮಾಡ್ತಾ ಇದ್ದೇನೆ. ಮತ್ತೆ ಈ ವೇದಿಕೆಯಲ್ಲಿ ಡಾಕ್ಟರ್ ಎಂ ಪದ್ಮನಾಭ ಮರಾಠೆ ಮಲಹಿತ್ತು ಉಪನ್ಯಾಸಕರು ಕಟೀಲು ಮತ್ತು ಇಲ್ಲಿಯ ಈ ದತ್ತ ಮಂದಿರದ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಅವರಿಗೆ ಶ್ರೀ ರಾಜೇಶ್ ಲೋಂಡೆ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ವಿನಂತಿಸಿಕೊಡ್ತಾ ಇದ್ದೇನೆ. ಇನ್ನು ಮಹಾಬಲ್ ಭಿಡೆ ಶೃಂಗೇರಿ ನಮ್ಮ ಗುರುಜಿಯವರ ಭಾವನಂತವರು ಮತ್ತು ಈ ಮಂದಿರದ ಸ್ಥಾಪನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ, ಅವರಿಗೆ ಸಹಕರಿಸಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಚಿತ್ತಾವನ ಸಂಘ ಶೃಂಗೇರಿಯ ಅಧ್ಯಕ್ಷರು. ಅವರಿಗೂ ರಾಜೇಶ್ ಲೋಂಡೆ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಅನುಪಮಾ ಚಿತ್ರೋನ್ಕರ್ ನಿವೃತ್ತ ಅಧ್ಯಾಪಕಿ ಹಾಗೂ ಸಾಹಿತಿ ಕಾರ್ಕಳ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಅಂಜಲಿ ಭಿಡೆಯವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಆಗಮಿಸಿದ ನಿಮಗೆಲ್ಲರಿಗೂ ಕೂಡ ರಮಾನಾಥ ಲೋಂಡೆ ಅವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಮತ್ತು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ವಿನಂತಿಸ್ತೇನೆ. ಶ್ರೀ ಹರಿಹರ ಗೋಖಲೆ ಇವರನ್ನು ಕೂಡ ಸ್ವಾಗತಿಸಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ದೇಹವೇ ದೇಗುಲ ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಳಶವಯ್ಯ ಅಂತ ಜ್ಞಾನಿಗಳು ನುಡಿದಿದ್ದಾರೆ. ಅಂತಹ ಒಂದು ದತ್ತ ಮಂದಿರವನ್ನ ನಿರ್ಮಿಸಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಅದರ ಬಗ್ಗೆ ಚಿಂತನೆ ನಡೆಸಿ ಅದನ್ನ ಕಾರ್ಯರೂಪಕ್ಕೆ ತಂದಂತಹ ಗುರುಜಿಯವರು ತಮ್ಮ ಮನದ ಮಾತುಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಆಸಕ್ತರಾಗಿದ್ದಾರೆ. ಈಗ ಅವರನ್ನು ವೇದಿಕೆಗೆ ನಾನು ಹೇಗೆ ಆಯಿತು ಅನ್ನುವುದರ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ಕೂಡ ಅವರು ನಮಗೆ ಕೊಡುವವರಿದ್ದಾರೆ. ಅವರನ್ನು ಮಾತಿನ ಮಂಟಪಕ್ಕೆ ಕರೆಯುತ್ತಾ ಇದ್ದೇನೆ. ನಮಸ್ಕಾರ. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ಆ ದೇವರ ಸ್ಮರಣೆ. ಓಂ ಶ್ರೀ ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ. ಈ
ನಾನು ಈಗ ಮೊದಲಾಗೆ ಹೇಳ್ತೇನೆ, ನಾನೊಬ್ಬ ಭಾಷಣಕಾರ ಅಲ್ಲ, ಅಥವಾ ನನಗೆ ಮಾತಾಡಲಿಕ್ಕೂ ವಿಶೇಷ ಗೊತ್ತಿಲ್ಲ. ಆದರೆ ಬೇರೆಯವರು ಬರೆದದ್ದನ್ನು ಸ್ವಲ್ಪ ಮಟ್ಟಿಗೆ ಓದ್ತೇನೆ, ಗೊತ್ತಾಯ್ತಲ್ಲ ಹಾಗೆ. ಆದ್ದರಿಂದ ಏನಾದರೂ ತಪ್ಪು ಒಪ್ಪುಗಳು ಇದ್ದರೆ ಮೊದಲಾಗೆ ನೀವೆಲ್ಲ ನಮ್ಮನ್ನು ಕ್ಷಮಿಸಬೇಕಂತ ಹೇಳಿ ನಾನು ಎಲ್ಲರನ್ನು ಮೊದಲಾಗಿಯೇ ಕೇಳಿಕೊಳ್ತಾ ಇದ್ದೇನೆ. ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಅಲಂಕೃತರಾಗಿರುವ ದುರ್ಗಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ದೇವಕೀರವರೇ, ಶ್ರೀ ದುರ್ಗಾ ಹರಿಹರೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವ ಶ್ರೀ ಪ್ರದೀಪ್ ಪಾಠಕ್ರವರೇ, ಶ್ರೀ ಅಂಬಾಭವಾನಿ ದೇವಸ್ಥಾನದ ಮುಖ್ಯಸ್ಥರಾಗಿರುವ ಶ್ರೀ ಮಾಧವ ನಾಯಕರವರೇ, ಕಾರ್ಕಳ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸೌಜನ್ಯ ಉಪಾಧ್ಯಾಯರವರೇ, ಕಾರ್ಕಳ ತಾಲೂಕು ಚಿತ್ಪಾವನ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ರತ್ನಾಕರ ಮರಾಠೆಯವರೇ, ಕಟೀಲು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ನಮ್ಮೆಲ್ಲರ ಆತ್ಮೀಯರಾಗಿರುವ ಡಾಕ್ಟರ್ ಪದ್ಮನಾಭ್ ಮರಾಠೆಯವರೇ, ನಮ್ಮ ಭಾವನವರು ಆದ ಆತ್ಮೀಯರಾದ ಮತ್ತು ದತ್ತಮಂದಿರ ರಚನಾ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಆತ್ಮೀಯ ಚಿತ್ಪಾವನ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಮಹಾಬಲ್ಬೀಳೆ ಇವರೇ, ಹಾಗೂ ನಿವೃತ್ತ ಅಧ್ಯಾಪಕಿ ಮತ್ತು ಸಾಹಿತಿಯಾಗಿರುವ ಕಾರ್ಕಳದ ಶ್ರೀ ಅನುಪಮಾ ಚಿಪ್ಲೂನ್ಕರ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ದತ್ತಭಕ್ತರೇ, ಈ ದಿನ ನಾವೆಲ್ಲ ಈ ಪವಿತ್ರ ಸ್ಥಳದಲ್ಲಿ ಶ್ರೀ ಗುರು ದತ್ತಾತ್ರೇಯರ ಸನ್ನಿಧಿಯಲ್ಲಿ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಮಂದಿರದ ರಚನಾಕಾರನಾದ ನೆಲೆಯಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲು ನಮ್ಮ ಮುಂದೆ ನಿಂತಿರುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ನಾವೆಲ್ಲ ಸನಾತನ ಧರ್ಮದ ಅನುಯಾಯಿಗಳು. ಮಾನವರು ಈ ಸೃಷ್ಟಿಯಲ್ಲಿ ಲಕ್ಷಾಂತರ ಯೋನಿಗಳು ಜೀವರಾಶಿಗಳು ಇವೆ. ಅದರಲ್ಲಿ ಒಂದು ಪ್ರಾಣಿಯಾದ ಮನುಷ್ಯನು ವಿಶಿಷ್ಟನಾಗಿದ್ದು ವಿವೇಕ ಮತ್ತು ಪರಿಜ್ಞಾನವನ್ನು ಹೊಂದಿದ್ದಾನೆ. ಇದುವೇ ಪ್ರಾಣಿಗಳಿಗಿಂತ ಭಿನ್ನವಾದ ಸ್ಥಿತಿಯನ್ನು ಮಾನವನು ಹೊಂದಿದ್ದಾನೆ. ಅಲ್ಲದೆ ಈ ಸೃಷ್ಟಿಯ ರಹಸ್ಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿದು ಇದರ ಹಿಂದೆ ಇರುವ ದೇವರು ಎಂಬ ಅವ್ಯಕ್ತ ಮತ್ತು ವ್ಯಕ್ತ ಶಕ್ತಿಯನ್ನು ತಿಳಿದುಕೊಂಡು ಪೀಳಿಗೆಯಿಂದ ಪೀಳಿಗೆಗೆ ಈ ಜ್ಞಾನವನ್ನು ವರ್ಗಾವಣೆ ಮಾಡುವಲ್ಲಿಯೂ ಸಫಲನಾಗಿರುತ್ತಾನೆ. ಇದಕ್ಕೋಸ್ಕರ ಆಚರಣೆಯ ಪರಂಪರೆ ಮತ್ತು ದೇವಾಲಯ ಮಂದಿರಗಳನ್ನು ರಚಿಸಿರುತ್ತಾನೆ. ಅದರಂತೆ ಇಂದು ಈ ಸ್ಥಳದಲ್ಲಿ ಶ್ರೀ ಗುರು ದತ್ತಾತ್ರೇಯರ ಮಂದಿರವನ್ನು ನಾವೆಲ್ಲರೂ ಸೇರಿ ಇಲ್ಲಿ ಸ್ಥಾಪಿಸಿದ್ದೇವೆ. ಈ ಮಂದಿರದ ಸ್ಥಾಪನೆಗೆ ಪ್ರೇರಣೆ ನನ್ನ ಅಜ್ಜಿ ಶ್ರೀಮತಿ ತುಂಗಭದ್ರಾಯಾನೆ ರುಕ್ಮಿಣಿ ಇವರು ಅತ್ಯಂತ ದೈವಭಕ್ತರಾಗಿದ್ದರು. ನಾನು ರಮಾನಾಥ ಎಸ್ಲೋಂಡೆ ಅವರ ಮೊಮ್ಮಗನಾಗಿದ್ದೇನೆ. ಅತ್ಯಂತ ಕಳಕಳಿಯಿಂದ ಪ್ರೀತಿಯಿಂದ ನಮಗೆ ವಿದ್ಯಾಬುದ್ಧಿಗಳನ್ನು ಅವರು ಕಲಿಸಿದ್ದಾರೆ ನಮಗೆ. ಹಾಗೂ ನಮ್ಮ ಕುಟುಂಬದ ಪರಂಪರಾನುಗತ ಜ್ಯೋತಿಷ್ಯ ವಿದ್ಯೆಯ ಮೂಲಕ ನನ್ನ ಬಳಿಗೆ ಬರುವ ಜನರ ಸಮಸ್ಯೆಗಳನ್ನು ತಿಳಿದು ಅವರಿಗೆ ಪರಿಹಾರವನ್ನು ಸೂಚಿಸಿ ಸಾಂತ್ವನವನ್ನು ಹೇಳುವ ಕೆಲಸವನ್ನು ಸುಮಾರು 30-40 ವರ್ಷಗಳಿಂದ ಮಾಡಿಕೊಂಡು
ಬಂದಿರುತ್ತೇನೆ. ಈ ವಿದ್ಯೆಯ ಮೂಲಕ ನಾನು ಮಾಡಿದ ಸೇವೆ ನನಗೆ ಎಲ್ಲವನ್ನೂ ಕೊಟ್ಟಿದೆ. ವಾಸಿಸಲು ಮನೆ, ಸುಂದರವಾದಂತಹ ಸಂಸಾರ, ಒಳ್ಳೆಯ ಹೆಸರು, ಒಳ್ಳೆಯ ಬಂಧುಗಳು, ಸ್ನೇಹಿತರು, ನಮ್ಮ ಜೀವನ ನಿರ್ವಹಣೆಗೆ ಬೇಕಾದಷ್ಟು ಹಣ ಎಲ್ಲವೂ ನನಗೆ ಆ ದೇವರು ಲಭಿಸಿದ್ದಾನೆ. ನನ್ನ ಮಟ್ಟಿಗೆ ನನಗೆ ತುಂಬಾ ತೃಪ್ತಿ ಇದೆ. ಆದರೆ ಬಹುಕಾಲದಿಂದ ನನ್ನ ಅಜ್ಜಿ ಶ್ರೀಮತಿ ತುಂಗಭದ್ರಾಯಣೆ ರುಕ್ಮಿಣಿ ಅವರ ಕನಸಿನ ದತ್ತಮಂದಿರ ನನ್ನ ಮನಸ್ಸಿನಲ್ಲಿ ಈಡೇರಬೇಕೆಂದು ಬಲವಾಗಿ ಕಾಡುತ್ತಿತ್ತು. ಅದಕ್ಕೆ ಸರಿಯಾಗಿ ಈ ಜಾಗವನ್ನು ಶ್ರೀ ಹಿತೇಶ್ ಶೆಟ್ಟಿ ಇವರಿಂದ ಖರೀದಿ ಮಾಡಿದೆ. ಜಾಗ ಖರೀದಿ ನಂತರ ಮಂದಿರ ರಚನೆಯ ಸಂಕಲ್ಪ ದೃಢ ಆಯಿತು. ಈ ಬಗ್ಗೆ ಪಂಡಿತರಲ್ಲಿ ಪ್ರಶ್ನೆ ಚಿಂತನೆ ಇಟ್ಟು ನೋಡಿದಾಗ ಕಾಲ ಕೂಡಿ ಬಂದಿದೆ, ಕೆಲಸ ಮುಂದುವರಿಯಲಿ ಎಂದು ಪ್ರಶ್ನೆಯಲ್ಲಿ ಸೂಚನೆ ಸಿಕ್ಕಿತು. ಅದರಂತೆ ದಿನಾಂಕ 21/11/2024 ಪರವೂರ ಭಕ್ತರ ಸಮ್ಮುಖದಲ್ಲಿ ಡಾಕ್ಟರ್ ಪದ್ಮನಾಭ್ ಮರಾಠೆ ಮತ್ತು ಯೋಗೀಶ ಶೇಂಡೆ ಇವರ ಕೈಕರ್ಯದಲ್ಲಿ ವೈದಿಕ ವಿಧಿವಿಧಾನಗಳೊಂದಿಗೆ ಶಿಲಾನ್ಯಾಸ ಸಮಾರಂಭ ಜರುಗಿರುತ್ತದೆ. ನಂತರ ಕಟ್ಟಡ ರಚನೆಯ ಕೆಲಸ ಪ್ರಾರಂಭವಾಯಿತು. ದಿನಾಂಕ 3-4 ಕಳೆದ ಏಪ್ರಿಲ್ನಲ್ಲಿ 3-4/2025 ಪುಣ್ಯಕ್ಷೇತ್ರವಾದಂಥ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಪೂಜೆ ವಗೈರೆ ಸಲ್ಲಿಸಿ ಶ್ರೀ ದತ್ತ ಪಾದುಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಶ್ರೀ ದತ್ತಾತ್ರೇಯರ ಸುಂದರ ಕರಿಶಿಲೆಯ ಮೂರ್ತಿಯೊಂದಿಗೆ ದತ್ತಪಾದುಕೆಗಳು ಈ ದಿನ ಪ್ರತಿಷ್ಠಾಪನೆ ಆಗಿರುತ್ತವೆ. ಅದ್ವೈತ ಅಥವಾ ಏಕತ್ವವನ್ನು ಗುರುತಿಸಿದೆ. ಈ ಸನಾತನ ಧರ್ಮದ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ನಮ್ಮ ಭಾರತ ದೇಶದಲ್ಲಿ ಚರ್ಚೆಗಳು ಆಗುತ್ತಾ ಇವೆ. ಕೆಲವರು ಸನಾತನ ಧರ್ಮವನ್ನು ಒಪ್ಪುವುದಿಲ್ಲ, ಸನಾತನ ಧರ್ಮ ಅಂದರೆ ಏನು ಅದನ್ನು ವಿಶ್ಲೇಷಿಸಿ ನೋಡುವ, ನಮ್ಮಲ್ಲಿ ಸನಾತನ ಎಲ್ಲರಲ್ಲಿಯೂ ಸನಾತನ ಧರ್ಮ ಇಲ್ಲವೇ ಎಂಬುದಾಗಿ ಎಲ್ಲ ಚರ್ಚೆಗಳು ಇವಾಗ ಪ್ರಾರಂಭವಾಗಿವೆ. ಅದರಲ್ಲಿ ಭಾರತೀಯ ಪರಂಪರೆಯಂತೆ ಅದ್ವೈತ ಅಥವಾ ಏಕತ್ವವನ್ನು ಗುರುತಿಸಿದೆ ಸನಾತನ ಧರ್ಮ. ಅದರ ಅರ್ಥ ಎಲ್ಲವೂ ಒಂದೇ ಆಗಿದೆ, ಕಾಣುವ ವಿವಿಧತೆಗಳು ಒಂದರದ್ದೇ ಪೂರ್ಣಾಂಶಗಳು, ಜೀವ ಮತ್ತು ಈಶ್ವರ, ಜೀವ ಜಗತ್ತು ಈಶ್ವರ ಈ ಮೂರು ಒಂದೇ ಆಗಿವೆ. ಇದನ್ನು ಸಾರುವ ತತ್ವವೇ ಶ್ರೀ ದತ್ತ ತತ್ವ. ಶ್ರೀ ದತ್ತನ 3 ಮುಖಗಳು, ಬ್ರಹ್ಮ ವಿಷ್ಣು ಈಶ್ವರ ಒಂದೇ ಪರಬ್ರಹ್ಮ ಶಕ್ತಿಗೆ ಒಳಪಟ್ಟದ್ದಾಗಿರುತ್ತದೆ. ಇದು ಪರಮಸತ್ಯ, ಎಲ್ಲರಿಗೂ ತಿಳಿದಂತಹ ವಿಷಯವೇ ಆಗಿದೆ. ಇಲ್ಲಿ ನಮ್ಮ ಊರಿನಲ್ಲಿ, ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿಗೆ ಅಲ್ಲಲ್ಲಿ ಕೆಲವು ದತ್ತ ಮಂದಿರಗಳು ಇವೆ. ಇಲ್ಲಿ ಕೇಮಾಗೆ ನಾನು ಹೋಗಿದ್ದೆ, ಅಲ್ಲಿ ಬಹಳ ವಿಶಿಷ್ಟವಾಗಿ ದತ್ತ ಮಂದಿರದ ಪೂಜೆ ನಡೀತಾ ಇರ್ತದೆ. ಆದರೆ ಮಹಾರಾಷ್ಟ್ರದಲ್ಲಿ ಈ ದತ್ತ ಮಂದಿರಗಳು ಹೆಚ್ಚಾಗಿ ಇವೆ. ತುಂಬಾ ದತ್ತ ಮಂದಿರಗಳು, ದತ್ತ ಭಕ್ತರು ಇಲ್ಲಿದ್ದಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಶ್ರೀ ದತ್ತ ಅಂದರೆ ಇರುವಂಥದ್ದು ಅಂತ, ಅಥವಾ ಕೊಡಲ್ಪಟ್ಟದ್ದು, ದತ್ತ ಕೊಡಲ್ಪಟ್ಟದ್ದು ಎಂಬುದು ಆಗಿದೆ. ನಮಗೆ ಕೊಡಲ್ಪಟ್ಟದ್ದು ಏನು? ನಮಗೆ ಕೊಡಲ್ಪಟ್ಟದ್ದು ಅಂತ ಹೇಳಿದ್ರೆ ಆತ್ಮ ಮತ್ತು ಶರೀರ ಇದು ಒಂದೇ ಆಗಿದೆ. ಆದ್ದರಿಂದಲೇ ನಾವು ಜೀವಾತ್ಮಗಳು, ದತ್ತಾಂಶರು. ಆ ದತ್ತ ದೇವರೇ ನಮಗೆ ಇದನ್ನು ಪ್ರಾಪ್ತಿ ಮಾಡಿಕೊಟ್ಟಿದ್ದಾರೆ. ಸನಾತನ ಧರ್ಮದ ತಿರುಳನ್ನು
ಸಹಜವಾಗಿ ಸರಳವಾಗಿ ಹೇಳುವುದೇ ದತ್ತತತ್ವ. ದತ್ತೋಪಾಸನೆಗೆ ಭಕ್ತಿ ಮುಖ್ಯ. ಕರ್ಮಕಾಂಡಗಳು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಜಪ ತಪಾದಿಗಳು ಇಲ್ಲದೇ ಇದ್ದರೂ ಅಡ್ಡಿ ಇಲ್ಲ. ಆದರೆ ನಾಮಸ್ಮರಣೆ, ಭಜನೆ, ದೀನದಲಿತರ ಸೇವೆ, ಪರೋಪಕಾರ, ಧ್ಯಾನ ಮುಂತಾದವುಗಳಿಂದಲೂ ಶ್ರೀ ದತ್ತನ ಸೇವೆ ಮಾಡಬಹುದು. ಮುಖ್ಯವಾಗಿ ಬೇಕಾದದ್ದು ಪ್ರೇಮತತ್ವ. ಅಹಿಂಸೆ, ಕರುಣೆ, ದಯೆ ಉಳ್ಳ ಜೀವನವನ್ನು ಮಾನವ ನಡೆಸಿಕೊಂಡು ಬರಬೇಕು. ಎಲ್ಲರನ್ನೂ ತನ್ನವರೆಂದೇ ಭಾವಿಸಬೇಕು. ವ್ಯವಹಾರದಲ್ಲಿ ಮೇಲ್ನೋಟಕ್ಕೆ ಭೇದ ಇದ್ದರೂ ಕೂಡ ಏಕಾತ್ಮ ಆಗಿರಬೇಕು. ಇದು ಶ್ರೀ ಗುರುಚರಿತ್ರೆಯಲ್ಲಿ ಹೇಳಿರುತ್ತದೆ. ಪ್ರಕೃತಿಯಲ್ಲಿನ 24 ವಿಷಯಗಳನ್ನು ಗುರು ಎಂದು ಹೇಳಲ್ಪಟ್ಟಿದೆ. ಯಾಕೆಂದರೆ ಒಂದು ಹಾವು ಇರಲಿ, ಅಥವಾ ಒಂದು ಪಕ್ಷಿ ಇರಲಿ, ಅಥವಾ ಹುಲಿಯೇ ಇರಲಿ, ಇದರಿಂದ ನಾವು ಎಲ್ಲವನ್ನೂ ನಮಗೆ ಅದು ಗುರುವೇ ಆಗಿದೆ. ನಾವು ಅದರಿಂದ ತುಂಬ ಕಲಿಯಲಿಕ್ಕೆ ಇದೆ. ಇಲ್ಲಿ ಬಡವ, ಬಲ್ಲಿದ, ದುಡ್ಡು ಇದ್ದವ, ದುಡ್ಡು ಇಲ್ಲದವ ಎಂಬ ಭೇದ ಇಲ್ಲ. ಎಲ್ಲರಿಂದೂ ನಾವು ಕಲಿಯಲಿಕ್ಕೆ ಎಲ್ಲ ತುಂಬ ವಿಷಯ ಇದೆ. ಈಗಿನ ಈ ಪುರುಸೊತ್ತೇ ಇಲ್ಲದ ಟೆನ್ಷನ್ ಯುಗದಲ್ಲಿ ದತ್ತೋಪಾಸನೆ ಸಕಾಲಿಕವಾಗಿದೆ. ಆದ್ದರಿಂದ ಎಲ್ಲ ಜನರಿಗೂ ಉಪಯೋಗ ಆಗುವಂತೆ ಶ್ರೀ ದತ್ತಾತ್ರೇಯರ ಉಪಾಸನೆ ಮಾನವನಿಗೆ ಅತ್ಯಗತ್ಯ. ಈ ದೃಷ್ಟಿಯಿಂದ ಈ ಗ್ರಾಮದ ಜನರಿಗೆ ಅನುಕೂಲವಾಗಿ ಈ ಮಂದಿರವು ಅರ್ಪಿಸಲ್ಪಟ್ಟಿದೆ. ಈ ಮಂದಿರವು ಇಂದಿನಿಂದ ನಾನು ಇಲ್ಲೇ ಹೇಳ್ತೇನೆ, ಇದು ನಾನು ಲೋಕಾರ್ಪಣೆ ಮಾಡಿಬಿಟ್ಟಿದ್ದೇನೆ. ಇದನ್ನು ಇನ್ನು ಮುಂದಕ್ಕೆ ಇದಕ್ಕೆ ಒಂದು 5-6 ತಿಂಗಳಿನಲ್ಲಿ ಬೇಕಾದಂಥ ಟ್ರಸ್ಟ್ ವಗೇರೆ ಮಾಡಿ ಇದರ ಆಡಳಿತ ವರ್ಗವನ್ನು ಟ್ರಸ್ಟಿಗೆ ನಾನು ಬಿಟ್ಟುಕೊಟ್ಟಿದ್ದೇನೆ. ಇದು ನನ್ನ ಸ್ವಾರ್ಥಕ್ಕಾಗಿ ಮಾಡಿದಂತಹ ವಿಷಯ ಅಲ್ಲವೇ ಅಲ್ಲ. ಇದು ಎಲ್ಲರೂ ಉಪಯೋಗ ಬೀಳಬೇಕು, ಎಲ್ಲರಿಗೂ ಇದರ ದತ್ತನ ಪ್ರೇರಣೆ ಆಗಬೇಕು, ಎಲ್ಲರ ಕಷ್ಟಗಳು ಪರಿಹಾರವಾಗಬೇಕು ಎಂಬುದೇ ನನ್ನ ಆತ್ಮದಿಂದ ಬರುವಂತಹ ನನ್ನ ಆಶಯ. ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ಕುರಿತಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ಮಂದಿರ ರಚನೆಯಲ್ಲಿ ತಾಂತ್ರಿಕ ಮಾರ್ಗದರ್ಶನ ನೀಡಿ ಜವಾಬ್ದಾರಿ ನಿರ್ವಹಿಸಿದ ಶ್ರೀ ಹಿತೇಶ್ ಕುಮಾರ್ ಶೆಟ್ಟಿ ಅವರು ಬಹುಶಃ ಪ್ರಸ್ತುತವಾಗಿ ಇಲ್ಲ, ಸಭೆಯಲ್ಲಿ ಬರಲಿಲ್ಲ. ಯಾವುದೋ ಕೆಲಸದ ನಿಮಿತ್ತವಾಗಿ ಅರ್ಜೆಂಟ್ ಇದೆ ಅಂತ ಹೇಳಿ ಬೇರೆ ಕಡೆ ಹೋಗಿದ್ದಾರೆ. ಹಾಗೂ ಕಟ್ಟಡ ರಚನೆ ಮಾಡಿದ ಶ್ರೀ ಪಾಂಡುನಾಯ್ಕ ಕಡಂಬಳ ಮತ್ತು ಅವರ ಬಳಗ, ಶ್ರೀ ಗುರು ದತ್ತಾತ್ರೇಯರ ಮೂರ್ತಿ ರಚನೆ ಮಾಡಿದಂಥ ಕಾರ್ಕಳದ ಶ್ರೀ ಸದಾಶಿವ ಗುರಿಗಾರ ಕಾರ್ಕಳ ಇವರಿಗೆ ತುಂಬ ಹೃದಯದಿಂದ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಇದಕ್ಕೆ ಬೇಕಾದಂಥ ಪರವಾನಿಗೆ, ನೀರು ಇತ್ಯಾದಿ ಸೌಲಭ್ಯ ನೀಡಿದ ದುರ್ಗಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಗ್ರಾಮ ಆಡಳಿತ ಅಧಿಕಾರಿಗಳು, ಇವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ವಿಶೇಷವಾಗಿ ಈ ಮಂದಿರದ ಕೆಲಸದಲ್ಲಿ ಸಹಕರಿಸಿದಂಥ ಶ್ರೀ ಹರಿಹರ ಗೋಖಲೆ ಬಜ್ಜಗೋಳಿ ಹಾಗೂ ನಮ್ಮವರೇ ಆದಂತಹ ದುರ್ಗಗ್ರಾಮದ ಶ್ರೀ ಶಿವನಂದನ್ ಫಾಟಕ್ ಹಾಗೂ ನನ್ನ ಆತ್ಮೀಯರಾದಂತಹ ಮೋಹನ್ ಚಿಪ್ಲೂಣ್ಕರ್ ಹಾಗೂ ಈ 2 ದಿನದ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಧ್ವನಿವರ್ಧಕದ ಶ್ರೀ ಸತೀಶ್ ಶೆಟ್ಟಿ ಇವರು, ಚಪ್ಪರ ಶಾಮಿಯಾನ ಹಾಕಿದ
ಶ್ರೀ ಕಾರ್ಕಳದ ವಸಂತಕುಮಾರ್ ನಾವು VK ಇವರಿಗೂ ವಿಕೋ ಡೆಕೋರೇಟರ್ಸ್ ಇವರಿಗೂ ಹಾಗೂ ಕೆಲವರು ವಿಶೇಷವಾಗಿ ಹೊರೆಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲರ ಹೆಸರು ಹೇಳಲಿಕ್ಕೆ ಇಲ್ಲಿ ನಾನು ಅಲ್ಲಿ ನೋಟ್ ಮಾಡಿಕೊಳ್ಳಿಲ್ಲ. ಅದಕ್ಕಾಗಿ ಮೊದಲಾಗಿ ನಾನು ಅವರ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ. ಆದರೂ ಇಲ್ಲಿಗೆ ಎಲ್ಲರೂ ಅನೇಕರು ಹೊರೆಕಾಣಿಕೆ ಕೊಟ್ಟು ಸಹಕರಿಸಿದ ಎಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಊಟ ಉಪಹಾರದ ಜವಾಬ್ದಾರಿ ನಿರ್ವಹಿಸಿದ ನಮ್ಮವರೇ ಆದಂತಹ ಶ್ರೀ ಸುರೇಶ್ ಮರಾಠೆ, ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದಂತಹ ವೇದಮೂರ್ತಿ ಡಾಕ್ಟರ್ ಪದ್ಮನಾಭ್ ಮರಾಠೆ, ಶ್ರೀ ಅನಂತ ಓಖಲೆ, ಯೋಗೀಶ್ ಶೇಂಗೆ ಮತ್ತು ಇತರ ಪುರೋಹಿತ ವರ್ಗದವರಿಗೆ ಮತ್ತು ವಾಹನ ಇತ್ಯಾದಿಗಳಿಗೆ ಕೊಟ್ಟು ಸಹಕರಿಸಿದಂಥವರಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮದ ವಿವರವನ್ನು ದಾಖಲೆ ಮಾಡಿ ಪ್ರಚಾರ ಮಾಡಿದಂಥ ಶಂಕರವಾಹಿನಿ ಟಿವಿ ಶ್ರೀ ವೆಂಕಟೇಶ ಬೇಂಡೆ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಆ ಶ್ರೀ ಗುರು ದತ್ತಾತ್ರೇಯರಿಗೆ, ಶ್ರೀ ಹರಿಹರೇಶ್ವರ ದೇವರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ನನ್ನ ಕಿರು ಭಾಷಣವನ್ನು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುತ್ತಾ ಇದ್ದೇನೆ. ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಲೋಕ ಕಲ್ಯಾಣಕ್ಕಾಗಿ ಶ್ರೀ ದತ್ತಾತ್ರೇಯ ಮಂದಿರವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಿದಂತಹ ಗುರೂಜಿ ಶ್ರೀ ರಮಾನಾಥ್ ಎಸ್ ದೊಂಡೆ ಇವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವರಿಗೆ ಧನ್ಯವಾದಗಳು. ನರಸಿಂಹ ಜಯಂತಿಯ ಶುಭ ದಿನದಂದು ಈ ಸ್ಥಳದಲ್ಲಿ ದತ್ತಾತ್ರೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಅಧ್ವರಿಯು ಶ್ರೀ ಪದ್ಮನಾಭ್ ಮರಾಠೆ ಇವರು ಜ್ಞಾನಿಗಳು ಹಾಗೂ ವಿದ್ವಾಂಸರು. ಕಟೀಲಿನ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರು. ಮುಖ್ಯ ಅತಿಥಿಯ ನೆಲೆಯಲ್ಲಿ ನಮ್ಮನ್ನುದ್ದೇಶಿಸಿ ಮಾತಾಡಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದೆ. ಓಂ ದತ್ತ ಸ್ವಾಗತಾವಿಧಂ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ. ಸದ್ಗುರು ಶ್ರೀ ದತ್ತಾತ್ರೇಯ ಸ್ವಾಮಿಯ ಚರಣಾರವಿಂದಗಳಲ್ಲಿ ಪುಡಮಿಡುತ್ತಾ ಎಲ್ಲ ಕ್ಷೇತ್ರ ದೇವತೆಗಳನ್ನು ಗ್ರಾಮ ದೇವತೆಗಳನ್ನು ಸ್ಮರಿಸ್ತಾ ಶ್ರೀ ದತ್ತಾತ್ರೇಯ ಭಜನಾ ಮಂದಿರದ ಉದ್ಘಾಟನೆ ಹಾಗೂ ಶ್ರೀ ದತ್ತಾತ್ರೇಯ ದೇವರ ಪ್ರತಿಷ್ಠಾ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕ್ಷಮಿಸಬೇಕು, ಹೆಚ್ಚು ಮಾತಾಡಲಿಕ್ಕಾಗದೇ ಇಲ್ಲ. ನಿನ್ನೆಯಿಂದ ಸ್ವಲ್ಪ ಧ್ವನಿ ಬದಲಾಗಿದೆ, ಆದರೂ ಸಹಿಸ್ಕೋಬೇಕು ಅಂತ ಕೇಳ್ಕೊಳ್ತಾ, ಇದೊಂದು ಅದ್ಭುತವಾದಂತಹ ಕನಸು. ಒಬ್ಬೊಬ್ಬ ಮಹಾತ್ಮರು ಒಂದೊಂದು ಕನಸನ್ನು ಕಾಣ್ತಾರೆ. ಎಲ್ಲರ ಕನಸುಗಳು ನನಸಾಗೋದಿಲ್ಲ. ಕೆಲವರ ಕನಸುಗಳಷ್ಟೇ ನನಸಾಗ್ತವೆ, ಅದು ಯಶಸ್ವಿಯಾಗ್ತವೆ. ಸಾಮಾನ್ಯವಾಗಿ ಇಂತಹ ಒಂದು ಗುಡಿ ಗೋಪುರಗಳ ನಿರ್ಮಾಣವಾದಾಗ ನಮಗೆ ಮೊದಲು ಬರುವ ಒಂದು ಯೋಚನೆ ಅಂತ ಹೇಳಿದ್ರೆ, ಇದು ನಡೀತದ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಕೇಳುವಂತಾರೆ. ಮಾಡಲಿಕ್ಕೆ ಸುಲಭ, ಮತ್ತೆ ಅದನ್ನು ನಡೆಸುವುದು ಹೇಗೆ ಎನ್ನುವಂತಹ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೇಳ್ತಾರೆ. ಇಷ್ಟೆಲ್ಲ ಮಾಡ್ತಾರೆ ಇಲ್ಲ, ಇದು ಒಂದು ಈ ಗುಡಿ ಅಂತ ಅಲ್ಲ, ಯಾವುದಾದ್ರೂ ಒಂದು ಹೊಸ ಯೋಚನೆ ಬಂದ್ರೆ, ಹೊಸ ಪ್ರಾಜೆಕ್ಟ್ ಒಂದು ಬಂದ್ರೆ ಇದು ನಡೆಸುವುದು ಹೇಗೆ ಇತ್ಯಾದಿ. ಆದ್ರೆ ನೋಡಿ, ವಿಶೇಷತೆ ಅಂತ ಹೇಳಿದ್ರೆ, ವಸ್ತುತಃ ಒಂದು ಬೀಜ ಪ್ರಾರಂಭವಾಗುವುದು ಒಬ್ಬ ವ್ಯಕ್ತಿಯಿಂದಲೇ. ನೀವು ಇವತ್ತು ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡಿ, ಯಶಸ್ವಿಯಾದ ಹಿನ್ನೆಲೆಗಳನ್ನು ನೋಡಿ, ಅದು ಪ್ರಾರಂಭವಾದದ್ದು ಒಬ್ಬರಿಂದ ಮತ್ತು ಇಬ್ಬರಿಂದ. ನಮ್ಮಲ್ಲಿ ಭಜನಾ ಕಾರ್ಯಕ್ರಮ ಇದೆ, ಶ್ರೀರಾಮ ಭಜನಾ ಸಪ್ತಾಹ ಅಂತೇಳಿ. ವೈಶಾಖ ಶುಕ್ಲ ಪಂಚಮಿಯಿಂದ ದ್ವಾದಶಿವರೆಗೆ ಪ್ರಾರಂಭವಾಗ್ತದೆ, ಪ್ರತಿ ವರ್ಷ ನಡೀತದೆ ಭಜನಾ ಸಪ್ತಾಹ ಅಂತೇಳಿ. ತಮಗೆಲ್ಲ ಗೊತ್ತಿರ್ಬೋದು, ಇವತ್ತು ನಮ್ಮ 4 ಊರಿನಲ್ಲಿ ದುರ್ಗದ ಭಜನೆ ಅಂದ್ರೆ ಅಷ್ಟು ಪ್ರಖ್ಯಾತಿ ಇದೆ. 17 ದಿವಸಗಳವರೆಗೆ ನಡೆಯುವಂತಹ ಭಜನೆ. ಇದು ಪ್ರಾರಂಭವಾದದ್ದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ವ್ಯಕ್ತಿಯಿಂದ. ಭವಾನಿ ಶಂಕರ ಶೇಂಡಿ ಅಂತ ಹೇಳಿ
ದೇವಸ್ಥಾನಕ್ಕೆ ಸಮೀಪವಿರುವ ನಡ್ಡೇರ್ಕದಲ್ಲಿರುವಂತಹ ಶ್ರೀ ಭವಾನಿ ಶಂಕರ ಶೆಂಡಿಯವರು ಅತ್ಯುತ್ತಮವಾದಂತಹ ಕನಸನ್ನ ಕಂಡರು. ಅವರು ಸ್ವತಃ ದೇವಸ್ಥಾನಕ್ಕೆ ಬಂದು ಪ್ರತಿನಿತ್ಯ ವೈಶಾಖ ಶುಕ್ಲ ಪಂಚಮಿಯಿಂದ ದ್ವಾದಶಿವರೆಗೆ ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಯಾವತ್ತೂ ಪ್ರಾಯಶಃ ಯೋಚನೆ ಮಾಡಿರ್ಲಿಕ್ಕಿಲ್ಲ ಮುಂದೆ ಇದು ನಡೀತದ ಇಲ್ವಾ ಅಥವಾ ಯಾರಾದ್ರೂ ಇದಕ್ಕೆ ಸೇರ್ಕೊಳ್ತಾರಾ. ಖಂಡಿತ ಯೋಚನೆ ಮಾಡಿದ್ರು, ಇದು ನನ್ನ ಕರ್ತವ್ಯ, ನಾನು ಮಾಡಬೇಕು ಎನ್ನುವ ಭಾವದಿಂದ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದಾಗ ಇವತ್ತು ಎಷ್ಟು ಫಲಭರಿತವಾಗಿ 10 ಸಂವತ್ಸರ ಒಂದು ಒಗ್ಗೂಡುವಿಕೆಯಿಂದ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಇದು ದುರ್ಗಗ್ರಾಮದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ಒಂದು ವೇಳೆ ನಾವು ಸಾಮಾನ್ಯರು ಯೋಚನೆ ಮಾಡುವ ಹಾಗೆ ಭವಾನಿ ಶಂಕರ ಶೆಂಡಿಯವರು ಯೋಚನೆ ಮಾಡ್ತಿದ್ರೆ ಇವತ್ತು ನಾವು ಆ ಸಪ್ತಾಹದ ಸುದಿನಗಳನ್ನ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಶಿವರಾತ್ರಿಯ ಉತ್ಸವ, ದುರ್ಗದಲ್ಲೇ 2-3 ಉದಾಹರಣೆ ಹೇಳ್ತೇನೆ ನಾನು. ವಾಸ್ತವಿಕವಾಗಿ ಶಿವರಾತ್ರಿಯ ಉತ್ಸವ ದುರ್ಗಗ್ರಾಮದಲ್ಲಿ ಇದ್ದದ್ದು ಕೇವಲ ಒಂದು ಶಿವರಾತ್ರಿಯ ಸಂಜೆ ಒಂದು ರುದ್ರಾಭಿಷೇಕ ಮಾಡಿ ಪಂಚಕಜ್ಜಾಯ ಹಂಚಿ ಮನೆಗೆ ಹೋಗುವಂಥದ್ದು. ನಮ್ಮಲ್ಲಿ ಶ್ರೀ ರಾಮಮ್ಮ ಅಂತ ಕರೀತದ್ದು ಬೇಲನ್ಕಾರ ಇದ್ರು. ಅವರು ಧೈರ್ಯದಲ್ಲಿ ಪ್ರಾರಂಭ ಮಾಡಿದ್ರು. 4 ಯಾಮಗಳಿಗೆ ಪೂಜೆ ಮಾಡಿದ್ರು. ಯಾರನ್ನು ಕೇಳಲಿಲ್ಲ ಅಂತ ಹೇಳಿದ್ರೆ ಅಹಂಕಾರದಿಂದ ಮಾಡಿದ್ರು ಅಂತ ಅಲ್ಲ, ಇದು ಹೇಗೆ ನಡೆಸೋದು ಅಂತ ಹೇಳಿ ಯಾವ ಒಂದು ಪ್ರೇರಣೆ ಬಂತು ಅವರಿಗೆ, ಪ್ರಾರಂಭ ಮಾಡಿದ್ರು. ಅದು ಇವತ್ತು ಯಶಸ್ವಿಯಾಗಿ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವ ಎಲ್ಲರ ಉತ್ಸವವಾಗಿ ಇವತ್ತು ನಾವು ಯಾರು ಹೇಳೋದಿಲ್ಲ ಅದು ರಾಮಮ್ಮ ಅವರು ಪ್ರಾರಂಭ ಮಾಡಿದ್ದು, ಆದ್ರಿಂದ ನಮ್ಗೆ ಯಾಕೆ, ನಾವು ಯಾರೂ ಯೋಚನೆ ಮಾಡೋದಿಲ್ಲ, ಅದು ನಮ್ಮದು ಎನ್ನುವ ಭಾವ ಪ್ರತಿಯೊಬ್ಬರಿಗೂ ಬಂದಿದೆ. ಈ ತರದ ಭಾವ ಬರಬೇಕಿದ್ರೆ ಕರ್ತೃತ್ವ ಶಕ್ತಿ ಇದೆಯಲ್ಲ ಅದು ಪ್ರಾಮಾಣಿಕವಾಗಿರಬೇಕು ಅಂತ ಹೇಳಿಕೊಂಡು, ಕರ್ತೃತ್ವ ಶಕ್ತಿ ಪ್ರಾಮಾಣಿಕವಾಗಿದ್ದಾಗ ಅದು ಎಲ್ಲರದ್ದಾಗ್ತದೆ. ಎಲ್ಲರೂ ಅದನ್ನು ಓನಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಓನಿಂಗ್ ಮಾಡಿಕೊಂಡು ಮುಂದೆ ಒಂದು ದಿನ ಅದು ಭವ್ಯವೂ ದಿವ್ಯವೂ ಆಗಿ ನಡೀತದೆ ಅಂತ ಹೇಳಿ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಶ್ರೀಯುತ ವೇದಮೂರ್ತಿ ಜ್ಯೋತಿರ್ವಿದ್ವಾನ್ ರಮಾನಾಥ್ ಲೋಂಢೆಯವರು ಇವರು ಪ್ರಾಯಶಃ ಅವರು ನನ್ನನ್ನ ಗೌರವಿಸಿದ್ರು. ಆದರೆ ನಾನು ಹೇಳ್ತಾ ಇದ್ದೇನೆ, ಅವರು ನನ್ನ ವಿದ್ಯಾಗುರುಗಳು. ನಾನು SLC ಆಗಿ ಜ್ಯೋತಿಷ್ ಶಾಸ್ತ್ರವನ್ನ ಕಲೀಲಿಕ್ಕೆ ಮೊದಲು ಹೋದದ್ದು ಶ್ರೀಯುತ ಜ್ಯೋತಿರ್ವಿದ್ವಾನ್ ರಮಾನಾಥ್ ಲೋಂಢೆಯವರ ಹತ್ರ. ಅವರು ಆಗ ನನಗೆ ನೋಟ್ಸ್ ಸಮೇತ ಬರೆದು ಕೊಡ್ತಿದ್ರು. ಶ್ಲೋಕಗಳನ್ನ ನಿನಗೆಲ್ಲ ಅದು ಕಷ್ಟ ಆಗ್ಬೋದು, ನಾನೇ ಬರೆದು ಕೊಡ್ತೇನೆ ಅಂತ ಹೇಳಿ ಶ್ಲೋಕಗಳನ್ನ ಬರೆದು ಅದಕ್ಕೆ ಅರ್ಥವನ್ನ ಬರೆದು ನಮಗೆ ಕೊಟ್ಟಿದ್ದಾರೆ. ಇಂತಹ ಶಿಷ್ಯವಾತ್ಸಲ್ಯವುಳ್ಳಂತಹ ಶ್ರೀಯುತ ರಮಾನಾಥ್ ಲೋಂಢೆಯವರು ಒಂದು ಉದಾಹರಣೆ ಕೊಟ್ಟರು. ಅವರ ಅಜ್ಜಿಯ ಪ್ರೇರಣೆಯಂತೆ ಇದು ನಡೀತದೆ ಅಂತ ಹೇಳಿ, ಪ್ರೇರಣೆಯಂತೆ ಇದು ಪ್ರಾರಂಭ ಆಯಿತು ತುಂಗಭದ್ರಾ ಲೋಂಢೆಯವರಿಂದ ಅಂತ ಹೇಳಿ. ನಾನು ಆ ಅಜ್ಜಿಯ ವೈಶಿಷ್ಟ್ಯವನ್ನು ಹೇಳ್ತೇನೆ. ಇದು ನಡೀತದೆ ಯಾಕೆ ಅಂತ ಹೇಳಿದ್ರೆ, ಆ ಅಜ್ಜಿ ಕಾರ್ಕಳದಲ್ಲಿ ಇದ್ರು. ಆಗ ನಾನು ನಮ್ಮ ವೇದಮೂರ್ತಿ ಜ್ಯೋತಿರ್ವಿದ್ವಾನ್ ಸೀತಾರಾಮ್ ಭಟ್ರ ಜೊತೆಗೆ, ಮೊದಲ ರಮಾನಾಥ್ ಲೋಂಢೆಯವರ ತಂದೆ ಹಾಗೂ ರಮಾನಾಥ್ ಲೋಂಢೆಯವರ ಜೊತೆಗೆ ಸಹಕಾರಕ್ಕಾಗಿ ಹೋಗ್ತಿದ್ದೆವು. ಅವರಲ್ಲಿ ಬೇಕಾದಂತ ತಗಡನ್ನ ಕಟ್ಟಲಿಕ್ಕೆ ಅಥವಾ ಪೂಜೆಯನ್ನು ಮಾಡಲಿಕ್ಕೆ ನಾನು SLC ಆಗಿ ಹೋಗ್ತಿದ್ದೆ. ಅವರು ಎಷ್ಟು ಆ ಒಂದು ಕೆಪಾಸಿಟಿ ಅವರದ್ದು ಅಜ್ಜಿದ್ದು ಅಂತ ಹೇಳಿದ್ರೆ, ಅವರು ಹೋದ ತಕ್ಷಣ ನಮ್ಗೇನಾದ್ರೂ ಒಂದು ಚಾಕ್ಲೇಟ್ ಕೊಡೋದು ಅಥವಾ ಏನಾದ್ರೂ ಹಿಂದಿನ ದಿವಸದ ಪ್ರಸಾದ ಕೊಡೋದು. ಆ ಪ್ರಸಾದ ಕೊಟ್ಟಾದ್ಮೇಲೆ ಬಹಳ ಉಡಸಿ ದೇವಾಚೆ ಪೂಜಾ ಕನಿಸ್ಕೊಡ್ರಿ ನಾನು ಅಂದ್ರೆ ಒಂದು ರೀತಿಯ ನಮ್ಮಲ್ಲಿ ಉತ್ಸಾಹವನ್ನ ಭರಿಸಿ, ಅಲ್ಲಿ ದೇವರಿದ್ರು, ಅಲ್ಲಿ ಶಾಲಿಗ್ರಾಮ ಇದೆ, ನಾಗನ ಮೂರ್ತಿ ಇದೆ, ಆ ಪೇಟೆ ಮನೆಯಲ್ಲಿ ಒಂದು ಪೂಜೆ ನಿಂದು ಪುರುಸತ್ತಾದಾಗ ಒಂದು ಪೂಜೆ ಮಾಡಿಬಿಡು ಅಂತ ಹೇಳಿ ಆ ಒಂದು ಆತ್ಮೀಯತೆ ಜೊತೆಗೆ ಒಂದು ಪೂಜೆ ನಡೀಬೇಕು ಎನ್ನುವಂತಹ ಮನಸ್ಸಿನ ಕಳಕಳಿ, ಅಂತಹ ಒಂದು ಧೈರ್ಯದಿಂದ ಅಂದ್ರೆ ಅಂತಹ ಒಂದು ಸಾತ್ವಿಕ ಮನೋಭಾವದಿಂದ ಅವರು ಆ ಕೆಲಸವನ್ನ ಮಾಡ್ತಿದ್ರು. ಅವರ ಪ್ರೇರಣೆ ಶ್ರೀ ರಮಾನಾಥ್ ಲೋಂಢೆಯವರಿಗೆ ಸಿಕ್ಕಿದೆ. ಆದ್ರಿಂದ ಖಂಡಿತವಾಗಿ ಈ ಮಂದಿರ ನಡೀತದೆ. ಇವತ್ತು ರಮಾನಾಥ್ ಲೋಂಢೆಯವರು ನಾವು ಇವತ್ತು ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಇದು ಲಕ್ಷಾಂತರ ರೂಪಾಯಿಗಳನ್ನ ಇಲ್ಲಿ ಖರ್ಚು ಮಾಡಿಕೊಂಡು ಇದಕ್ಕೊಂದು ಸ್ಥಿರವಾದಂತಹ ಒಂದು ಸಾನ್ನಿಧ್ಯ ವಾಸ್ತುವನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದಂತಹ ಒಳ್ಳೆಯ ಮೂರ್ತಿಯ ನಿರ್ಮಾಣವಾಗಿ ಯಾವ ಕೆಲಸದಲ್ಲವರು ಹಿಂದೇಟು ಹಾಕಲಿಲ್ಲ. ಅದಕ್ಕೆ ಬೇಕಾದಂತಹ ಜ್ಯೋತಿಷಿಗಳನ್ನ ಸಂಪರ್ಕಿಸಿ ಆ ಪ್ರಶ್ನೆ ಮಾರ್ಗದ ಮೂಲಕ ಸ್ಥಳ ಶುದ್ಧಿ ಇತ್ಯಾದಿಗಳ ಬಗ್ಗೆ ವಿಚಾರಿಸಿಕೊಂಡು ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಮಾಡುವಂತಹದ್ದು ಮಾಡೋದೇ ಎನ್ನುವಂತಹ ದೃಢ ಸಂಕಲ್ಪ ಮಾತ್ರ ಅಲ್ಲ, ಇಷ್ಟು ಪ್ರಾಮಾಣಿಕರಾಗಿದ್ದಾನೆ, ಅದನ್ನು ಸಮಾಜಕ್ಕೆ ಬಿಟ್ಟುಕೊಡ್ತಾ ಇದ್ದಾನೆ. ಇದರಿಂದ ಯಾವ ಹೆಸರು ನಮಗೆ ಬೇಡ, ಇದು ನಮ್ಮೆಲ್ಲರ ಒಂದು ಸೊತ್ತಾಗ್ಲಿ
ಅದಕ್ಕೊಂದು ಟ್ರಸ್ಟ್ ಮಾಡ್ತಾನೆ. ಇಂತಹ ಒಂದು ಉದಾತ್ತವಾದ ದೃಷ್ಟಿಕೋನ ಇದೆಯಲ್ಲ, ಅದು ಸಾಮಾನ್ಯ. ನಾತ್ಯಲ್ಪ ತಪಸ್ಸ ಫಲಂ ಅಂತ ಹೇಳಿದ್ದಾರೆ. ಅದು ಅಲ್ಪ ತಪಸ್ಸಿನ ಫಲ ಅಲ್ಲ, ನಿಜವಾದ ಒಂದು ವಿರಕ್ತಿಯ ಒಂದು ಲಕ್ಷಣ ಅಂತ ಹೇಳಿಕೊಂಡು ನಾವು ಯಾವತ್ತು ಕರ್ಮ ಯೋಗವಾಗುವುದು ಯಾವಾಗ ಅಂದ್ರೆ ಅದರಿಂದ ನಿರ್ದಿಷ್ಟವಾದಂತಹ ಫಲವನ್ನು ಬಯಸದೇ ಇದ್ದಾಗ. ಒಂದು ಕೆಲಸವನ್ನ ಮಾಡಿ ಇದರಿಂದ ನನಗೆ ಏನೋ ಒಂದು ಲಾಭವಾಗ್ತದೆ, ನನಗೇನೋ ಪ್ರಯೋಜನ ಆಗ್ತದೆ ಅಂತಾದಾಗ ಆ ಕೆಲಸ ರಾಜಸ ಕೆಲಸವಾಗ್ತದೆ. ತಪ್ಪಲ್ಲ, ಅದು ಬೇಕೇ ಪ್ರಪಂಚದಲ್ಲಿ, ಅಂತಹ ಆಸಕ್ತಿಗಳು ಬೇಕು. ಈ ಸಾಂಸಾರಿಕ ಭಾವ ಇರುವವರೆಗೆ ಯಾವತ್ ಸಾಂಸಾರಿಕೋ ಭಾವೋ ಮನಸ್ಥೋ ಭಾವನಾತ್ಮಕ ತಾವತ್ ಸದ್ಯ ಭವೇತ್ ಸದ್ಯ ಸರ್ವಥಾ ಸರ್ವದಾ ವಿಭವ ಅಂತ ಹೇಳಿದ್ದಾರೆ. ಸಾಂಸಾರಿಕ ಭಾವ ಇರುವವರೆಗೆ ನಾವು ಸಾಂಸಾರಿಕವಾದಂತಹ ಅಪೇಕ್ಷೆಗಳನ್ನು ಇಟ್ಟುಕೊಂಡು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡುವಂಥದ್ದಿರ್ಬೋದು, ಹೋಮ ಹವನಗಳನ್ನು ಮಾಡುವಂಥದ್ದಿರ್ಬೋದು, ಅಥವಾ ಯಾವುದೋ ಒಂದು ಪ್ರಯೋಜನಕ್ಕಾಗಿ ಯಾವುದೋ ಒಂದು ಮಂತ್ರಿ ಮಹೋದಯರಿಂದ ಇನ್ಫ್ಲೂಯೆನ್ಸ್ ಮಾಡಿಸುವಂಥದ್ದಿರ್ಬೋದು. ಇವೆಲ್ಲವೂ ಪ್ರಕ್ರಿಯೆಗಳು, ದೈವಿಕ ಮಾನಸಿಕ ಪ್ರಕ್ರಿಯೆಗಳು. ಇದು ಇರುವಂಥದ್ದು ಪ್ರಕೃತಿಯಲ್ಲಿ, ತಪ್ಪಲ್ಲ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಇದನ್ನ ಮೀರಿ ಇದಮ್ಮ ನಮ್ಮ ಆ ಯಜ್ಞ ಬುದ್ಧಿ ಇದೆಯಲ್ಲ, ಆ ಯಜ್ಞ ಬುದ್ಧಿ ಅಂತ ಹೇಳಿದ್ರೆ ಯಜ್ಞಕ್ಕೆ 3 ಅರ್ಥ ಇದೆ: ಯಜ, ದೇವ ಪೂಜಾ, ಸಂಗತಿಕರಣ ಮತ್ತು ದಾನ ಅಂತ ಹೇಳಿ. ಯಜ್ಞ ಅಂತ ಹೇಳಿದ್ರೆ ಕೇವಲ ಯಜಿ ಎನ್ನುವ ಧಾತುವಿನಿಂದ ಬರ್ತದೆ. ನಾವು ಅಗ್ನಿಯ ಮೂಲಕ ದೇವರಿಗೆ ಕೊಡುವಂಥದ್ದು ಮಾತ್ರ ಯಜ್ಞ ಅಲ್ಲ. ಯಜು ದೇವ ಪೂಜಾಯಾಮ್ ಅಂದ್ರೆ ಒಂದು ಅಲೌಕಿಕವಾದಂತಹ ಶಕ್ತಿ ಇದೆ, ಆ ಶಕ್ತಿಗೆ ತಾನು ಶರಣಾಗಬೇಕು ಎನ್ನುವ ಭಾವವೂ ಯಜ್ಞವೇ. ಸಂಗತಿಕರಣ ಮತ್ತು ದಾನ, ತನ್ನಲ್ಲಿರುವ ಹೆಚ್ಚುವರಿ ಸಂಪತ್ತನ್ನ ತನಗೆ ಜೀವನಕ್ಕೆ ಇಷ್ಟು ಸಾಕು ಹೇಳಿದ್ದು ತೃಪ್ತರು. ಇವತ್ತು ಮನುಷ್ಯನಿಗೆ ಎಲ್ಲ ಸಮಸ್ಯೆ ಬರೋದು ಅತೃಪ್ತಿಯಿಂದ. ಒಂದ್ಸಲ ಜಸ್ಟಿಸ್ ಸಂತೋಷ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಪ್ರಾಯಶಃ ಮನುಷ್ಯನಿಗೆ ತೃಪ್ತಿ ಎನ್ನುವುದೊಂದು ಪ್ರಧಾನ ಭೂಮಿಕೆ ಯಾಕಿರ್ತಿದ್ರೆ ಲೋಕಾಯುಕ್ತ ರೈಡ್ಗಳಾಗ್ತಿರ್ಲಿಲ್ಲ ಅಂತೇಳಿ. ಇವತ್ತು ಯಾಕೆ ಲೋಕಾಯುಕ್ತ ರೈಡ್ಗಳಿರ್ಬೋದು ಅಥವಾ ಸಿಸಿಬಿ ರೈಡ್ಗಳೆಲ್ಲ, ಇನ್ಕಮ್ ಟ್ಯಾಕ್ಸ್ನವರೆಲ್ಲ ರೈಡ್ ಮಾಡ್ತಾರೆ ಅಂತ ತೃಪ್ತಿ ಇಲ್ಲ ಮನುಷ್ಯನಿಗೆ. ಆ ಅತೃಪ್ತ ಭಾವನೆಯಿಂದ ನಾವು ವಿತ್ತೇನ ತರ್ಪಣೀಯೋ ಮನುಷ್ಯ ಎನ್ನುವ ಭಾವವೇ ಇಲ್ಲ. ಮತ್ತು 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 ಒತ್ತು ಮಾಡಿ ಇರುವಂಥದ್ದು ಅಂತ ಹೇಳಿಕೊಂಡು ಒಂದು ಹಂತದಲ್ಲಿ ಆ ಭಾವ. ಒಂದ್ಸಲ ಶೃಂಗೇರಿ ಮಹಾಸನ್ನಿಧಾನಗಳವರು ಹೇಳ್ತಿದ್ರು, ಅವರ ಹತ್ರ ಒಬ್ರು ಹೋದ್ರಂತೆ. 1-2 ನಿಮಿಷಗಳಲ್ಲಿ ಮುಗಿಸ್ತೇನೆ, ಕೇವಲ ಸಂದರ್ಭ ಬಂತು ಅಂತ ಹೇಳ್ತಾ ಇದ್ದೇನೆ. ಮಹಾಸನ್ನಿಧಾನಗಳವರ ಹತ್ರ ಹೋಗಿ, ಸ್ವಾಮಿಗೆ ಒಂದು ಒಳ್ಳೆ ಮದುವೆ ಆಗಿದೆ, ಒಂದು ಸಂತಾನ ಭಾಗ್ಯವನ್ನು ಕರುಣಿಸಬೇಕು, ಅದಕ್ಕೋಸ್ಕರ ಆಶೀರ್ವಾದ ಆಗಬೇಕು ಅಂತ ಹೇಳಿ ಆಶೀರ್ವಾದ ಕೊಟ್ಟರಂತೆ. ಮಗು ಹುಟ್ಟಿತು, ದೊಡ್ಡದಾಯಿತು. ಆ ಮಗುವಿಗೆ ಬೇಕಾದಂತಹ ಸಂಸ್ಕಾರ ಕರ್ಮಗಳನ್ನು ನಡೆಸಬೇಕು, ಒಳ್ಳೆಯ ಶಾಲೆಗೆ ಸೇರಿಸಬೇಕು, ಒಳ್ಳೆಯ ಉದ್ಯೋಗ ಅದಕ್ಕೂ ಪ್ರತಿ ಸಲ ಹೋಗ್ತಾ ಇದ್ರಂತೆ. ಸ್ವಾಮೀಜಿಗಳು ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರು. ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿಕೊಂಡು. ಒಂದು ಒಳ್ಳೆ ಮಗನಿಗೆ ಕನ್ಯಾ ಸಿಗಬೇಕು, ಅದಕ್ಕೊಂದು ಮಂತ್ರಾಕ್ಷತೆ ಕೊಡಿ, ಆಯ್ತು ಒಳ್ಳೇದಾಗ್ಲಿ, ಸಂಸಾರ ಒಳ್ಳೇದಾಗ್ಲಿ. ಮಗನಿಗೆ ಮದುವೆ ಆಯಿತು, ಸೊಸೆ ಬಂದು ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಅದಕ್ಕೋಸ್ಕರ ಹೋದ್ರಂತೆ. ಆಗ್ಲೂ ಆಯ್ತಪ್ಪ, ಆಗ್ಲಿ ಒಳ್ಳೇದಾಗ್ಲಿ ಅಂತ. ಆಮೇಲೆ ಒಂದ್ಸಲ ಆ ಮಗ, ಅದು ಮೊಮ್ಮಗ ದೊಡ್ಡವನಾದ್ರ, ಅವನಿಗೆ ಯಾವುದೋ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೀಟ್ ಸಿಗಬೇಕು ಇತ್ಯಾದಿಗಳಿಗೋಸ್ಕರ ಆ ಮಹಾಸನ್ನಿಧಾನಗಳ ಹತ್ರ ಹೋದಾಗ ಹೇಳಿದ್ರಂತೆ, ನೀವು ಹಿಂದಿನಿಂದ ಬರ್ತಾ ಇದ್ದೀರಿ, ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ, ಆದರೆ ಇನ್ನು ಮುಂದಕ್ಕೆ ನಿಮ್ಮ ಮೊಮ್ಮಗನ ಜವಾಬ್ದಾರಿಯನ್ನು ಮಗನಿಗೆ ಬಿಡಿ. ಆ ಮೊಮ್ಮಗನಿಗೆ ಉದ್ಯೋಗ ಆಗಬೇಕು, ಮೊಮ್ಮಗನಿಗೆ ಒಳ್ಳೆ ಕಾಲೇಜು ಸಿಗಬೇಕು, ಮತ್ತೆ ಅವನಿಗೆ ಮದುವೆ ಆಗಬೇಕು. ಈ ತರ ಅಂದ್ರೆ ಪರಂಪರೆಗೆ ಒಂದು ಲಿಮಿಟೇಷನ್ ಇದೆ, ಆಸೆಗಳಿಗೆ ಒಂದು ಲಿಮಿಟೇಷನ್ ಇದೆ. ಅದು ಮಗನಿಗೆ ಬಿಟ್ಟು ಬಿಡಿ, ನನ್ನ ಇನ್ನು ಉಳಿದ ಜೀವನ ಏನಿದೆ ಅದು ಚೆನ್ನಾಗಿರ್ಲಿ, ಸುಖ ಶಾಂತಿಮಯವಾಗಿರ್ಲಿ ಅಂತ ನೀವು ಬೇಕಾದ್ರೆ ಬೇಡ್ಕೊಳ್ಳಿ. ಅಂದ್ರೆ ಇದು ನಾವು ಮನುಷ್ಯನಿಗೆ ಕಣ್ತರಿಸುವಂತಹ ವಿಚಾರ ಇದು ಅಂತ ಹೇಳಿಕೊಂಡು ಒಂದು ಹಂತಕ್ಕೆ ಸಾಂಸಾರಿಕ ಭಾವ ಬೇಕು, ಬೇಡ ಅಂತ ಅಲ್ಲ. ಆದರೆ ಒಂದು ಹಂತ ದಾಟದ ಮೇಲೆ ಇದಂ ನಮಮ, ಇದು ನನ್ನದಲ್ಲ ಎನ್ನುವಂತಹ ಅರ್ಪಿತ ಬುದ್ಧಿ ಇದೆಯಲ್ಲ, ದಾನ, ಅದು ಪ್ರಾಯಶಃ ರಮಾನತ್ಕೊಂಡೇವರ ಈ ದಾನದ ಒಂದು ಇಲ್ಲಿ ಕಾಣ್ತಾ ಇದೆ ನಮಗೆ. ಇಷ್ಟು ದೊಡ್ಡ ಭವ್ಯವಾದಂತಹ ನೋಡಿ, ಅವರು ಸ್ವತಃ ಎಲ್ಲವನ್ನು ಅವರೇ ಖರ್ಚು ಮಾಡಿದ್ದು. ಆದರೆ ಮೊದಲು ಹೇಳಿದ್ದಾರೆ, ನಾವು ಸಂಕಲ್ಪದಲ್ಲಿ 2 ವಿಧ. ಅಸ್ಮಾಕಂ ಸಕುಟುಂಬಾನಾಂ ಅಂತ ಹೇಳುವಂಥದ್ದು ಒಂದು ವಿಧ, ಅಂದ್ರೆ ನಮ್ಮೆಲ್ಲರಿಗೂ ಕುಟುಂಬಕ್ಕೆ ಒಳ್ಳೆದಾಗ್ಲಿ ಎನ್ನುವಂಥದ್ದು. ಅದಕ್ಕೆ ಮಾಡುವಂತಹ ನಾಂದಿಯಲ್ಲೂ ವ್ಯತ್ಯಾಸ ಇದೆ. ನಾವು ಪೂಜೆಯಲ್ಲಿ ಮಾಡುವಂತಹ ನಾಂದಿಯಲ್ಲೂ ಪಿತೃಪಿತಾಮಹಾದಿಗಳನ್ನು ಆಹ್ವಾನಿಸಿ ಅವರು ಮೊದಲೇ ಹೇಳಿದ್ದಾರೆ, ನಾನು ಹಣ ಖರ್ಚು ಮಾಡಿದ್ರು ಇದು ಸರ್ವೇಷಾಂ ಭಕ್ತ ಮಹಾಜನಾನಾಂ ಕ್ಷೇಮಸ್ಥೈರ್ಯ, ಈ ನೆಲೆಯಲ್ಲೇ ಮಾಡ್ತಾ ಇದ್ದೇನೆ ಹೊರತು ನಮ್ಮ ಕುಟುಂಬ ಅಂತಲ್ಲ. ಎಲ್ಲರಲ್ಲೂ ನನ್ನ ಕುಟುಂಬ ಒಂದು, ಅದು ಚೆನ್ನಾಗಿರ್ಲಿ, ಅದು ಸಹಜವಾದ ಬೇಡಿಕೆ. ಆದರೆ
ನನ್ನ ಕುಟುಂಬ ಮಾತ್ರ ಚೆನ್ನಾಗಿರಲಿ ಅಂತ ಸ್ವಾರ್ಥ ದೃಷ್ಟಿಯಿಂದ ನಾವು ಇವತ್ತು ನಿನ್ನೆ ದಿವಸ ಪುಣ್ಯಹವಾಚನ ಮಾಡಿದ್ದೇ ಅಲ್ಲ, ಸರ್ವೇಶಾಂ ಭಕ್ತ ಮಹಾಜನಾನಾಂ ಅಂತ ಹೇಳಿಯೇ ಮಾಡಿದ್ದು. ಆ ನೆಲೆಯಲ್ಲಿಯೇ ನಾವು ದೇವನಾಂದಿಯನ್ನು ಮಾಡಿದ್ದು. ಯಾವಾಗ ಒಂದು ವಸ್ತು, ಒಂದು ಆಚರಣೆ ಸಮಷ್ಟಿಯಾಗಿರ್ತದೆಯೋ ಆಗ ದೇವನಾಂದಿಯನ್ನು ನಾವು ಆಚರಣೆ ಮಾಡ್ತೇವೆ. ಅಂದ್ರೆ ದೇವಸ್ಥಾನವನ್ನ ಕೇಂದ್ರವಾಗಿಸಿಕೊಂಡು, ವ್ಯಕ್ತಿಯನ್ನು ಕುಟುಂಬವನ್ನ ಕೇಂದ್ರವಾಗಿಸಿಕೊಂಡಲ್ಲ. ಅಂತಹ ನಾಂದಿಯನ್ನೇ ಮಾಡಿಕೊಂಡು ಅವರು ಹೇಳಿದ್ದಾರೆ, ಅದು ಸಮಸ್ತರಿಗೂ ಸಮರ್ಪಿತವಾಗಲಿ, ಸಮಸ್ತರ ಕೊಡುಗೆ ಅದಕ್ಕೆ ಬರಲಿ. ಕೊಡುಗೆ ಅಂತ ಹೇಳಿದ್ರೆ ನಾಳೆಯಿಂದ ಹಣ ಕೊಡಬೇಕು ಎನ್ನುವ ಅರ್ಥದಲ್ಲಿ ಅಲ್ಲ, ತನು ಮನ ಧನಗಳಿಂದ. ಯಾಕಂದ್ರೆ ಇದೊಂದು ಪ್ರಾಯಶಃ ಒಂದು ಬಡಾವಣೆ ಇದೆ, ಇಲ್ಲೆಲ್ಲ ಸೈಟ್ಸ್ಗಳಾಗಿವೆ, 30-40 ಇತ್ಯಾದಿಗಳೆಲ್ಲ ಸೈಟ್ಸ್ಗಳಾಗಿವೆ. ಮುಂದೊಂದು ಕಾಲಕ್ಕೆ ಕಾರ್ಕಳದಲ್ಲಿ ಜನನಿಬಿಡವಾದಾಗ ಇಲ್ಲೊಂದಷ್ಟು ಜನ ತಗೊಳ್ಬಹುದು, 1-2 ಮನೆ ಆಗಿದೆ, ಇನ್ನೊಂದು 10 ಮನೆಗಳಾಗ್ಬೋದು ಈ ಸೈಡ್ ಪರಿಸರದಲ್ಲಿ. ಆಗ ಈ ಪರಿಸರದವರಿಗೊಂದು ದೇವಸ್ಥಾನ ಅಂತ ಸಹಜವಾಗಿ ಕೊಡ್ತದೆ. ಆ ರೀತಿಯಾಗಿ ಬೆಳವಣಿಗೆಯಾಗಿ ಯಾವುದೇ ಒಂದು ವ್ಯಕ್ತಿಯಿಂದ ನಿರ್ಮಾಣಗೊಂಡ ಒಂದು ದೇವಸ್ಥಾನ ಇದ್ದಿರ್ಬೋದು ಅಥವಾ ಒಂದು ಆಚರಣೆ ಇದ್ದಿರ್ಬೋದು, ಅದು ಬಹುತ್ವವನ್ನ ಸಾರ್ತದೆ ಅಂತ ಹೇಳಿ. ಭಾರತೀಯರ ವೈಶಿಷ್ಟ್ಯವೇ ಇದು. ಕೆಲಸ ಮಾತ್ರ ನಾವು ಮಾಡುವಂಥದ್ದು, ನನಗೆ ಒಳ್ಳೇದಾಗ್ಲಿ ಅಂತ ಎಲ್ಲದೂ ಹೇಳುದಲ್ಲ. ಲೋಕಾ ಸಮಸ್ತ ಸುಖಿನೋ ಭವಂತು. ನೋಡಿ, ನಾನು ಮಾಡುವ ಕೆಲಸ ನನಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಅಲ್ಲ, ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಭವಂತು. ಕೊನೆಗೆ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಏನೇ ಮಾಡಲಿ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಯದು. ನಮ್ಮ ಪ್ರಾರ್ಥನೆಯೂ ಇದೆ, ಲೋಕ ಕಲ್ಯಾಣವಾಗಲಿ. ಇದು ಹಿಂದೂ ಧರ್ಮದ ವೈಶಿಷ್ಟ್ಯ. ಆದ್ರಿಂದ ನಾವು ಯಾಕೆ ಇವತ್ತು ಈ ಬೆಳಿಗ್ಗೆ ಎದ್ದ ತಕ್ಷಣ ಸಾವು, ನೋವು, ರಕ್ತಪಾತ ಅದರದ್ದೇ ನ್ಯೂಸನ್ನ ಕೇಳ್ತಾ ಇದ್ದೇವೆ. ಪ್ರಾಯಶಃ ಮನುಷ್ಯನ ಒಂದು ಮನಸ್ಸಿದೆಯಲ್ಲ, ಅದು ಇವತ್ತಿನ ವೃತ್ತಪತ್ರಿಕೆಗಳಿದ್ದಿರ್ಬೋದು ಅಥವಾ ಟಿವಿ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳಿದ್ದಿರ್ಬೋದು, ಎಲ್ಲವೂ ಜಗಳ ಅದು ಇದರಿಂದ ಒಂದು ವ್ಯಗ್ರವಾಗ್ತದೆ. ಆ ಮನಸ್ಸಿಗೆ ಒಂದು ಶಾಂತತೆಯನ್ನ ಕೊಡುವಂತಹ ಒಂದು ದೇವಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಜೀವನಕ್ಕೊಂದು ಅಲಂಕಾರ. ಭಾವವಂ ಕ್ಷುಲ್ಲ ಜಗದ ಮೇಲೈಯುವುದಾದೊಡಮುಳಿತು ಮಂಕುತಿನ್ನ ಅಂತ ಹೇಳಿದ್ದಾರೆ. ದೇವಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಏನು ಒಂದು ಜೀವನಕ್ಕೊಂದು ಅಲಂಕಾರವನ್ನು ನೀಡ್ತವಂತೆ. ಇಂತಹ ಸಂತೋಷ ಪ್ರಾಯಶಃ ಇವತ್ತು ಅಮೆರಿಕದಲ್ಲಿ ಅಥವಾ ಬೇರೆ ವಿದೇಶಗಳಲ್ಲಿಯೂ ನಮ್ಮ ಭಾರತೀಯರು ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂತಹ ಪೂಜೆಗಳಿಂದ ಎಲ್ಲರೂ. ಇಲ್ಲದಿದ್ದರೆ ನೀವೇ ಲೆಕ್ಕಾಚಾರ ಮಾಡಿ, ಅಮೆರಿಕದಂತಹ ಒಂದು ದೊಡ್ಡ ಸಿಟಿಯಲ್ಲಿ ಒಬ್ಬ ಪುರೋಹಿತ ಜೀವನ ಮಾಡ್ತಾನೆ, ವೃತ್ತಿ ಮಾಡ್ತಾನೆ ಅಂತ ಹೇಳಿದ್ರೆ ಊಹಿಸ್ಲಿಕ್ಕೂ ಅಸಾಧ್ಯ. ಇಷ್ಟು ಒಂದು ವಿಜ್ಞಾನ ತಂತ್ರಜ್ಞಾನದಿಂದ ಮುಂದೆ ಬರೆದಂತಹ ಒಂದು ದೇಶದಲ್ಲಿ ಒಬ್ಬ ಪುರೋಹಿತನಿಗೂ ಜಾಗ ಇದೆ, ಒಂದು ದೇವಸ್ಥಾನಕ್ಕೂ ಅವಕಾಶ ಇದೆ ಅಂತ ಹೇಳಿದ್ರೆ ಮನುಷ್ಯ ಎಷ್ಟು ಅಪೇಕ್ಷಿಸ್ತಾನೆ ಅದನ್ನ ಅಂತ ಹೇಳಿ. ಆ ಶಾಂತಿ, ನೆಮ್ಮದಿ, ನಮ್ಮ ಕ್ಷುಲ್ಲ ಜಗತ್ತಿನ ಭಾವನೆಗಳಿದೆಯಲ್ಲ, ಅದು ಅವನನ್ನ ಹೊಡಿಬೇಕು, ಇವನನ್ನ ಕೊಲ್ಲಬೇಕು ಎನ್ನುವಂಥದ್ದು. ಮನುಷ್ಯನ ಇಂತಹ ವಿಕೃತವಾದ ಭಾವನೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮತೀಯ ಕಾರಣಕ್ಕೆ ನಾವು ಮತದ ಚಿಂತನೆಯನ್ನ ಮಾಡಬೇಕು. ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎನ್ನುವಂತಹ ಒಂದು ಚಿಂತನೆ ಅಥವಾ ಆಚರಣೆ ಮತಧರ್ಮ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಉಳಿದ ಪಂಥಗಳಿಗೆ ಮತ ಇದೆ, ಚಿಂತನೆ ಇದೆ, ಆದ್ರೆ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ದೇವರಿಗೆ ನಿರ್ದಿಷ್ಟ ರೂಪ ಇದೆ. ಆ ರೂಪದ ದೇವರನ್ನೇ ನೀನು ನಂಬಬೇಕು. ಆ ದೇವರು ಹೊರಡಿಸಿದಂತಹ ಫರ್ಮಾನುಗಳಿದೆ, ಅದಕ್ಕೊಂದು ಗ್ರಂಥ ಇದೆ, ಆ ಗ್ರಂಥವನ್ನೇ ಅನುಸರಿಸಬೇಕು. ಒಂದು ವೇಳೆ ನೀನು ಆ ಗ್ರಂಥವನ್ನು ಅನುಸರಿಸದೇ ಇದ್ದರೆ ನೀನು ಕಾಫೀರನಾಗ್ತೀಯ, ಅಂದ್ರೆ ದೈವ ಭಂಜಕನಾಗ್ತೀಯ. ಅಂಥವನನ್ನು ಕೊಲ್ಲುವುದು ನನ್ನ ಕರ್ತವ್ಯ. ಇದು ಆ ಮತಗಳು ಕೊಡುವಂತಹ ಒಂದು ಚಿಂತನೆ. ಅದು ಸೆಮೆಟಿಕ್ ರಿಲಿಜನ್ಸ್ ಅಂತ ಹೇಳ್ತಾರೆ ಇವತ್ತು ವಿಶ್ವದ ಇತರ ಮತಗಳನ್ನು. ಹಿಂದೂ ಧರ್ಮದ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ನಾನೊಂದು ನಿರ್ದಿಷ್ಟವಾದ ಆಚರಣೆಯನ್ನು ಮಾಡ್ತೇನೆ. ಇಲ್ಲಿ ನೋಡಿ, ಒಂದೇ ಕಡೆಗೆ ಅದ್ವೈತಿಗಳಿದ್ದಾರೆ, ಬ್ರಹ್ಮವಾದಿಗಳು ಅಂತ ಕರೀತಾರೆ, ದ್ವೈತಿಗಳಿದ್ದಾರೆ, ವಿಶಿಷ್ಟಾದ್ವೈತಿಗಳಿದ್ದಾರೆ, ಶಕ್ತಿ ವಿಶಿಷ್ಟಾದ್ವೈತ ಅಂತ ಇದೆ. ಭಾರತದಲ್ಲಿ ಎಲ್ಲವೂ ಇದೆ, ಯಾರನ್ನು ಯಾರು ಕೊಲ್ಲುವುದಿಲ್ಲ. ನನ್ನ ನಂಬಿಕೆ ನನಗೆ, ನಿಮ್ಮ ನಂಬಿಕೆ ನಿನಗೆ. ಅಷ್ಟು ಮಾತ್ರ ಅಲ್ಲ, ನಂಬಿಕೆಯ ಪ್ರಶ್ನೆ ಒಂದು ಕಡೆ ಆದ್ರೆ ನಂಬದವರು ಇದ್ದಾರೆ, ದೇವರೇ ಇಲ್ಲ ಅಂತ ಹೇಳುವವರು ಇದ್ದಾರೆ. ಅವರಿಗೂ ಒಂದು ಸ್ಥಾನಮಾನವನ್ನು ನೋಡಿ, ದೇವರು ಇಲ್ಲ ಅಂತ ಹೇಳಿದವರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಂತಹ ಒಂದು ದೇಶ ಇದ್ರೆ ಅದು ಭಾರತ ದೇಶ, ಅದು ಹಿಂದೂ ಸಮಾಜ, ನಮ್ಮ ಸನಾತನ ಪರಂಪರೆ. ಅದನ್ನು ಚಾರ್ವಾಕರು ಅಂತ ಕರಿತೇವೆ ನಾವು. ಚಾರ್ವಾಕನನ್ನು ದರ್ಶನ ಅಂತ ಕರಿತೇವೆ ನಾವು. ಜೀವನದ ಒಂದು ಮುಖ ಅದು ಅಂತ ಹೇಳಿ. ಬೇರೆ ಯಾವುದೇ ನಾಸ್ತಿಕ ಮತವನ್ನ ಯಾರೂ ಸಹ ಅದಕ್ಕೊಂದು ದರ್ಶನದ ಸ್ಟೇಟಸ್ ಕೊಡಲಿಲ್ಲ.
ಬೇರೆ ಮತಪಂಥಗಳು. ಆದರೆ ನಮ್ಮಲ್ಲಿ ದೇವರನ್ನು ನಂಬದ ಒಂದು ಚಿಂತನ ಧಾರೆಗೆ ಒಂದು ದರ್ಶನ, ಒಂದು ಫಿಲಾಸಫಿಯ ಸ್ಟೇಟಸ್ ಅನ್ನು ಕೊಟ್ಟದ್ದಿದ್ದ ಅದು ಸನಾತನ ಧರ್ಮ ಅಂತೇಳಿ. ಇದೇ ನಮ್ಮ ದೇಶದ ವೈಶಿಷ್ಟ್ಯ ಅಂತೇಳಿ. ನಮ್ಮ ದೇಶದಲ್ಲಿ ಅನೇಕ ವಿಚಾರಗಳಿದೆ, ಮತಪಂಥ ಭೇದಗಳಿದೆ. ಆದರೆ ಇವುಗಳಲ್ಲಿ ಒಂದು ಸೌಹಾರ್ದತೆಯನ್ನ ಕಾಣಬೇಕು. ಯಾಕಂದ್ರೆ ನನ್ನ ಕಲ್ಪನೆಯಿಂದ ನನ್ನದನ್ನ ದೇವರು ರೂಪುಗೊಳ್ತಾರೆ. ಒಬ್ಬರಿಗೆ ಶಿವನೇ ಪರಮವಾಗಿ ನಂಬಬಹುದು. ಅದಕ್ಕೋಸ್ಕರವೇ ಮಾಡಿತು ಯಂ ಶೈವಾ ಸಮಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧಾ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ರನ್ನಿತ್ಯತ ಜೈನ ಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭೋ. ಅವರವರ ನಂಬಿಕೆಯಂತ ಅವರವರು ಗುಡಿಗೋಪುರಗಳನ್ನ ಪೂಜೆ ಮಾಡಿಕೊಂಡು ಬರಲಿ. ಒಂದು ರೀತಿಯ ಸೌಹಾರ್ದತೆಯ ಲಕ್ಷಣ ಇದು ಅಂತೇಳಿ. ಇಂತಹ ಸೌಹಾರ್ದತೆಯ ಒಂದು ಲಕ್ಷಣವೇ ಇವತ್ತು ನಾವು ಕಂಡುಬಂತಹ ಅವಧೂತ ಪರಂಪರೆ ಅಂತೇಳಿ. ನಮ್ಮ ದೇಶದಲ್ಲಿ ಅವಧೂತ ಪರಂಪರೆಗೆ ತುಂಬಾ ವಿಶಿಷ್ಟ ಕೊಡುಗೆಗಳನ್ನು ಕೊಟ್ಟ ಮಹನೀಯರಿದ್ದಾರೆ. ಗುರು ದತ್ತಾತ್ರೇಯರು ಇಂತಹ ಅವಧೂತ ಪರಂಪರೆಯಲ್ಲಿ ಬಂದವರು. ಆ ಅವಧೂತ ಪರಂಪರೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ನಿಯಮಗಳು. ಆಗ ಹೇಳಿದ್ರು ಪೂಜೆಗೋಸ್ಕರ ತುಂಬಾ ನಿಯಮ ಇಲ್ಲ ಅಂತ. ನಿಜ, ಅಂತರಂಗದ ಭಕ್ತಿ ಮುಖ್ಯ ಅಂತ ಹೇಳಿಕೊಂಡು ಬಹಿರಂಗವಾಗಿ ಒಂದಷ್ಟು ಶುಚಿರ್ಭೂತತ್ವ ಇರಬೇಕು. ಹಾಗಂತೇಳಿ ಅಂತರಂಗದ ಮನಸ್ಸು ಮುಖ್ಯ ಅಂತ ಹೇಳಿ ಬಾಹ್ಯವಾಗಿ ಹೇಗಿದ್ರೂ ಆಗ್ತದೆ ಅಂತ ಅಲ್ಲ. ಆದರೆ ಬಾಹ್ಯವಾಗಿ ಒಂದಷ್ಟು ನಾವು ಅಶುಚಿ ಅಂತ ಕಂಡಾಗ್ಲೂ ಸಹ ಅಂತರಂಗದ ಭಕ್ತಿ ನಮ್ಮಲ್ಲಿ ಇದ್ದರೆ, ಅದಕ್ಕೋಸ್ಕರ ನಮ್ಮಲ್ಲಿ ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅಂದ್ರೆ ನಿಯಮ ಮತ್ತು ಯಮ ಅಂತ ಹೇಳಿದ್ದಾರೆ. ಯಮ ಮತ್ತು ನಿಯಮ ಅಂತ ಹೇಳಿ. ಯಮ ಅಂದ್ರೆ ಏನು, ನಿಯಮ ಅಂತ ಹೇಳಿದ್ರೇನು, ಇದು ಮನುಷ್ಯನಿಗೆ ಸನಾತನ ಒಂದು ಧರ್ಮ ಲಕ್ಷಣದಲ್ಲಿ ಎರಡಿದೆ. ನಿಯಮ ಅಂದ್ರೆ ಎಕ್ಸ್ಟರ್ನಲ್, ಬಾಹ್ಯವಾದ ಒಂದಷ್ಟು ಶಿಸ್ತುಬದ್ಧತೆ. ಇವತ್ತಿನ ದೃಷ್ಟಿಯಿಂದ ನಾಗರಿಕತೆ ಅಂತ ಹೇಳ್ಬೋದು. ನಾಗರಿಕನಾದವನು ಹೀಗಿರ್ಬೇಕು, ಅಥವಾ ಪೂಜೆಗೆ ಬರುವವನು ಹೀಗಿರ್ಬೇಕು, ಮಡಿಯನ್ನು ಇಟ್ಟುಕೊಳ್ಬೇಕು, ಅಥವಾ ಮತ್ತೊಂದು ಬಗೆದ ನಿಯಮಗಳು, ಒಂದಿಷ್ಟು ಉಪವಾಸಗಳನ್ನು ಮಾಡಬೇಕು. ಆಮೇಲೆ ಯಮ, ಅದು ಹೊರಗಿನ ಪೂಜೆ ಡಾಂಬಿಕವಾಗಬಾರ್ದು, ಅದು ಒಳಗಿನಿಂದ ಬರಬೇಕು. ಅದಕ್ಕೋಸ್ಕರ ಪುರಂದರದಾಸರು ಹೇಳಿದ್ರು, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನೋದಿದ ರೇಣು ಫಲ. ಇದು ನಾವು ಡಾಂಬಿಕತೆಯಿಂದ ಪೂಜೆ ಪುರಸ್ಕಾರ ಮಾಡ್ತೇವೆ, ಶೋಭಾಜಿಗೋಸ್ಕರ. ನನ್ನ ಹೆಸರು ಬರಬೇಕು ಟಿವಿಯಲ್ಲಿ ಇವತ್ತು, ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತೇವೆ. ನನ್ನ ಮನಸ್ಸಿನ ಉದ್ಧಾರಕ್ಕೋಸ್ಕರ, ನನಗೊಂದು ಒಳ್ಳೇದಾಗಬೇಕು ಎನ್ನುವ ದೃಷ್ಟಿಯಿಂದ ನಾವು ಮಾಡ್ತಾ ಇರುವಂಥದ್ದು. ಇದು ಇಂಟರ್ನಲ್, ಒಳಗಿನಿಂದ ಬರುವುದು. ಇದು ನಿಜವಾದ ಒಂದು ಭಕ್ತಿ ಅಂತ ಹೇಳಿ. ಅದಕ್ಕೋಸ್ಕರ ಅವಧೂತ ಪರಂಪರೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿತು. ಆ ಭಜನಾ ಪರಂಪರೆಯು ಅದಕ್ಕೆ ಮಹತ್ವವನ್ನು ಕೊಟ್ಟಿತು. ಮಾತಾಪಿತರನ್ನು ಬಳಲಿಸುವಾತನು ಕಾಶಿಯ ಯಾತ್ರೆಯ ಮಾಡಿದರೇನು ಫಲ. ಈ ತರದ ಅನೇಕ ವಿಚಾರಗಳನ್ನ ಪುರಂದರದಾಸರ ಒಂದು ಭಜನೆಯಲ್ಲಿ ಹೇಳಿದ್ದಾರೆ. ಅಂದರೆ ಆಂತರಂಗಿಕವಾದ ಶುದ್ಧತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಂತಹ ಒಂದು ದಾಸ ಪರಂಪರೆ, ಭಜನಾ ಪರಂಪರೆ, ಭಕ್ತಿ ಪರಂಪರೆ, ಅವಧೂತ ಪರಂಪರೆ. ಆ ಭಕ್ತಿ ಪರಂಪರೆಯಲ್ಲಿಯೇ ಮೇಲ್ಮಟ್ಟದ್ದು ಅವಧೂತ ಪರಂಪರೆ ಅಂತೇಳಿ. ಇಂತಹ ಅವಧೂತ ಪರಂಪರೆಯ ಸಾಕ್ಷಿ ಪ್ರಜ್ಞೆಯಾಗಿ ಇರುವಂತಹದ್ದು ಶ್ರೀ ಗುರುದತ್ತ ಮಂದಿರ. ಇಂತಹ ಒಂದು ಗುರುದತ್ತ ಮಂದಿರ ಸಮಾಜಕ್ಕೆ ಸಮರ್ಪಿತವಾಗಿದೆ. ಇದನ್ನು ಉತ್ಸರ್ಗ ಅಂತ ಕರೀತಾರೆ ಶಾಸ್ತ್ರಕಾರರು. ಅಂದ್ರೆ ತಾನು ವ್ಯಕ್ತಿಗತವಾದಂತಹ ಹಣವನ್ನು ಖರ್ಚು ಮಾಡಿ ಸಮಾಜಕ್ಕೆ ಬಿಟ್ಟುಕೊಡುವಂಥದ್ದಿದೆಯಲ್ಲ, ಇದು ಶಾಸ್ತ್ರಕಾರರು ಉತ್ಸರ್ಗ ಅಂತ ಕರೀತಾರೆ. ಹಿಂದಿನ ಕಾಲದಲ್ಲಿ ಅರವಟ್ಟಿಗೆಗಳನ್ನು ನಿರ್ಮಾಣ ಮಾಡಿ, ಕೆರೆಗಳನ್ನು ನಿರ್ಮಾಣ ಮಾಡಿ, ಅದಕ್ಕೋಸ್ಕರ ಹಿಂದಿನ ಶಾಸನಗಳಲ್ಲಿ ಬರ್ತದೆ ಕೆರೆಯನ್ನು ಕಟ್ಟಿಸು. ಯಾಕೆ ಕೆರೆಯನ್ನು ಕಟ್ಟಿಸುವಂಥದ್ದು ನಾನೇ ಆದರೂ ಉಪಯೋಗ ಎಲ್ಲರಿಗೂ. ದೇವಾಲಯವನ್ನು ನಿರ್ಮಿಸು. ದೇವಾಲಯವನ್ನು ನಿರ್ಮಿಸಿದ ಅನೇಕ ಜನ ಬರ್ತಾರೆ, ಅಲ್ಲಿ ಭಕ್ತರು. ಇದು ಸ್ವಾರ್ಥ ಅಲ್ಲ, ಇದರಿಂದ ಪರಾರ್ಥ ಇದೆ. ಭಗೀರಥ ಗಂಗೆಯನ್ನ ಭೂಮಿಗೆ ತಂದ. ಯಾವ ಉದ್ದೇಶಕ್ಕೆ ತಂದ? ತನ್ನ ಹಿರಿಯರಿಗೆ ಮೋಕ್ಷ ಆಗಬೇಕು ಅಂತ ಹೇಳಿ. ಭಗೀರಥನ ಹೆದರ ಪುತ್ರರು ನಾಶವಾಗಿದ್ರಲ್ಲ, ಅವರ ಬೂದಿ ಇತ್ತಲ್ಲಿ, ಅವರ ಬೂದಿ ಮೇಲೆ ಗಂಗೆ ಹರಿದ್ರೆ ಅವರಿಗೆ ಸ್ವರ್ಗ ಸಿಗ್ತದೆ ಅಂತ ನಂಬಿಕೆ ಇತ್ತು, ರಾಮಾಯಣದಲ್ಲಿ ಬರುವ ಕಥೆ. ಆದ್ರಿಂದ ತನ್ನ ಹಿರಿಯರಿಗೆ ಮೋಕ್ಷ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ ಭಗೀರಥ ಗಂಗೆಯನ್ನು ತಂದದ್ದು. ಗಂಗಾಜಲೈ ಭುವಿ ಭಗೀರಥ ಯತ್ನಲಬ್ಧೈ ಕಿಂತರ್ಪಣಂ ವಿದಧಾತಿ ನರಪಿತೃಣಾಂ ಅಂತ ಒಬ್ಬ ಕವಿ ಹೇಳಿಬಿಟ್ಟ. ಅದೇ ಗಂಗಾಜಲ ಸಗರ ಪುತ್ರರನ್ನ ಮೋಕ್ಷಕ್ಕೆ ಕಳಿಸಿ ವಾಪಸ್ ಹೋಗ್ಲಿಲ್ಲ. ಇವತ್ತು ಎಲ್ಲಾ ಮನುಷ್ಯರು ಅದೇ ಗಂಗಾ ನದಿಯಲ್ಲಿ ತಮ್ಮ ತಮ್ಮ ಪಿತೃಗಳಿಗೆ ತರ್ಪಣಾದಿಗಳನ್ನು ಮಾಡಿ ಅವರನ್ನ ಮೋಕ್ಷಕ್ಕೆ ಕಳಿಸ್ತಾ ಇದ್ದಾರೆ. ಅಂದ್ರೆ ಒಂದು ಕೆಲಸ ವ್ಯಕ್ತಿಗತವಾಗಿ ನಡೆದ್ರೂ ಸಹ ಅದು ಉತ್ಸರ್ಗ ರೀತಿಯಲ್ಲಿ ಸಮುದಾಯಕ್ಕೆ ಉಪಯೋಗವಾದಾಗ ಅದರಿಂದ ಹೆಚ್ಚು ಧನ್ಯತೆಯೂ ಸಿಗ್ತದೆ, ಅದರಿಂದ ಒಂದು ಅತ್ಯುತ್ತಮವಾದಂತಹ ಪುಣ್ಯವೂ ಸಿಗ್ತದೆ ಅಂತ ಹೇಳಿ.
ಆದ್ದರಿಂದ ಈ ದತ್ತ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಇರುವಂತಹ ಈ ಒಂದು ಉದಾತ್ತವಾದ ಮನಸ್ಸು ಮತ್ತು ಉದಾತ್ತವಾದ ಪ್ರೇರಣೆ, ಅದನ್ನು ನಡೆಸುವ ಪ್ರೇರಣೆ ಅಂತ ನಾನು ಹೇಳ್ತೇನೆ. ನಾನು ನಡೆಸುವ ಪ್ರೇರಣೆಗೆ ಆ ಅಜ್ಜಿ ನಮಗೆ ಕೊಟ್ಟಂತಹ ಚಾಕ್ಲೇಟ್ ಮತ್ತು ಸ್ವೀಟ್ ಅನ್ನು ನೆನಪು ಮಾಡ್ತೇನೆ. ಅಂದ್ರೆ ಅವರಿಗೆ ಮನಸ್ಸಿತ್ತು ಪೂಜೆ ಆಗಬೇಕು ಅಂತ. ಇವತ್ತು ಎಷ್ಟೋ ಮನಸ್ಸುಗಳ ಮನೆಗಳಲ್ಲಿ ಪೂಜೆ ಆಗದಿದ್ರು ಪರವಾಗಿಲ್ಲಪ್ಪ, ಅಂದ್ರೆ ಅನ್ನ ನೈವೇದ್ಯ ಮಾಡುವಲ್ಲಿ ಮೊಸರಿನ ನೈವೇದ್ಯ, ಮೊಸರು ನೈವೇದ್ಯ ಮಾಡುವಲ್ಲಿ ಯಾವ ಡ್ರೈ ಫ್ರೂಟ್ಸ್ ನೈವೇದ್ಯ ಸಾಕು ಎನ್ನುವ ಮಟ್ಟಕ್ಕೆ ಬರ್ತಾ ಇರುವಂತಹ ಈ ಕಾಲದಲ್ಲಿ ಏನಾದ್ರೂ ಮಾಡಿ ಪೂಜೆ ನಡೆಯಬೇಕು ಎನ್ನುವ ಆ ಉದಾತ್ತ ಭಾವ ಇದೆಯಲ್ಲ, ಆ ಒಂದು ಕ್ರಿಯಾಶೀಲತೆ, ಅದನ್ನು ಹೇಗೆ ಮಾಡಬೇಕು, ಮಕ್ಕಳ ಮೂಲಕ ಹೇಗೆ ಮಾಡಿಸಬೇಕು, ಅದನ್ನು ನಾವು ಅಜ್ಜಿಯಿಂದ ಕಲಿಬೇಕು, ತುಂಗಭದ್ರಾ ಇದನ್ನು ಕಲಿಬೇಕು. ಅದೇ ಪರಂಪರೆಯಲ್ಲಿ ಅದನ್ನ ಕರ್ತೃತ್ವ ಶಕ್ತಿಯನ್ನಾಗಿ ಅವರ ಪ್ರೇರಣೆಯನ್ನಿಟ್ಟುಕೊಂಡು ದತ್ತ ಪರಂಪರೆ ದತ್ತ ಒಂದು ಮಂದಿರ, ನಾನು ಮೊದಲಿಗೆ ಹೇಳಿದ್ರು ಹುಣ್ಣಿಮೆಗೊಂದು ಪೂಜೆ ಮಾಡುವ ಸಂಕಲ್ಪ ಇರಬಹುದೇನೋ ಅಂತ ನಾವು ಮಾತಾಡಿಕೊಂಡಿದ್ದೆವು. ಆಮೇಲೆ ಭಜನೆ ಮಾಡುದು. ಇವತ್ತು ಅವರು ಹೇಳ್ತಾರೆ, ನಂಗೆ ಆಶ್ಚರ್ಯ ಆಯಿತು, 48 ದಿವಸ ನಿರಂತರವಾಗಿ ಇಲ್ಲಿ ಪೂಜೆ ನಡೀಬೇಕು. ಡೈಲಿ ಒಂದು ವೇಳೆ ವ್ಯವಸ್ಥೆ ಮಾಡು, ಆಗದಿದ್ರೆ ನಾನೇ ಬಂದು ಪೂಜೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ನೋಡುವ 48ನೇ ದಿವಸ ನಿರ್ಣಯ ಮಾಡುವ, ಹೇಗೆ ನಾವು ವಾರಕ್ಕೊಮ್ಮೆ ಮಾಡೋದಾ ಅಥವಾ ತಿಂಗಳಿಗೊಂದು ಮಾಡೋದು. ಈ ಪರಂಪರೆ ಇದೆ, ಯಾರು ಇದರ ಬಗ್ಗೆ ಚಿಂತನೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕು. ನಾವಿವತ್ತು ಏನೋ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಆಚರಣೆಗಳನ್ನ ಮಾಡಲಿಕ್ಕೆ ಸ್ವಲ್ಪ ನಾವು ತುಂಬಾ ಭವಿಷ್ಯವನ್ನ ಚಿಂತನೆ ಮಾಡೋದು ಜಾಸ್ತಿ, ಮುಂದೆ ಯಾರು ನಡೆಸ್ತಾರೆ ಅಂತ ಹೇಳಿ. ಇವತ್ತು ಏನು ವರ್ತಮಾನ ಕಾಲದಲ್ಲಿರಬೇಕು. ಗತೇ ಶೋಕೋ ನ ಕರ್ತವ್ಯ ಭವಿಷ್ಯಂ ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ವರ್ತಂತೆ ವಿಚಕ್ಷಣ ಅಂತೇಳಿ. ನಾನು ಒಬ್ಬರು ಹಿರಿಯ ವಿದ್ವಾಂಸರು, ಹೆಣ್ಣು ಮಕ್ಕಳೇ ಇದ್ದಂತಹ ಒಬ್ಬರು ಹಿರಿಯ ವಿದ್ವಾಂಸರು ಪೂಜೆ ಮಾಡ್ತಿದ್ರು. ಅವರ ಹತ್ರ ಹೀಗೆ ಮಾತಾಡುವಾಗ ಅವರು ಡಿಸ್ಕಸ್ ಮಾಡ್ತಿದ್ರು. ಅವರ ಮನೆಯಲ್ಲಿ ತುಂಬಾ ಪೂಜೆ ಆಚರಣೆಗಳೇ ಇತ್ತು, ಮುಂದೆ ಯಾರು ನಡೆಸ್ತಾರೆ ಅಂತ ಹೇಳಿ. ಹೆಣ್ಮಕ್ಳಿಗೆ ಮದುವೆ ಆಗ್ತದೆ, ಮುಂದೆ ನಾನು ಹೋದ್ಮೇಲೆ ಯಾರು ನಡೆಸ್ತಾರೆ. ಆಗ ಅವರು ಕೊಟ್ಟ ಉತ್ತರ ಇವತ್ತಿಗೂ ನಾನು ಬೇರೆಯವರಿಗೆ ಹೇಳ್ತಾ ಇದ್ದೇನೆ, ಮುಂದೆ ಯಾರು ನಡೆಸ್ತಾರೆ ಎಂಬ ಚಿಂತೆ ನನಗೆ ಯಾಕೆ, ನಾನು ಈಗ ಇಲ್ಲೇ ಇರುವಾಗ ನಡೆಸುವಂಥದ್ದು. ಮುಂದೆ ಹೇಗೆ ನಡೀಬೇಕು ಅಂತ ಆ ದೇವರಿಗೆ ಗೊತ್ತುಂಟು, ಅವ್ರು ನಡೆಸ್ತಾರೆ. ಆ ದೇವರಿಗೆ ಬೇಡದಿದ್ರೆ ಬಿಡ್ತಾರೆ. ನಾನು ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡುವಂಥದ್ದಿಲ್ಲ. ಆದ್ರಿಂದ ಆ ಯೋಚನೆಯನ್ನೇ ಇವತ್ತು ನಾ ಎಲ್ಲರಿಗೂ ನನ್ನ ಹತ್ರ ಬಂದವರಿಗೆ ಕೆಲವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮುಂದೆ ಯಾರು ನಡೆಸುವಂಥದ್ದು, ಆ ಯೋಚನೆ ಮಾಡಬೇಡಿ. ನಿಮಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಸರಳ ರೂಪದಲ್ಲಿ ಪೂಜಾ ಪದ್ಧತಿಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ನೆಮ್ಮದಿಯನ್ನು ಕಾಣಿ ಅಂತ ಹೇಳಿಕೊಂಡು ಹೇಳುವಂತಹ ಮಾತಿದೆ. ಈ ದೃಷ್ಟಿಯಿಂದ ಈ ದತ್ತ ಮಂದಿರದಲ್ಲಿ ಮುಂದಿನ ಪೂಜಾ ಪದ್ಧತಿಗಳು ಅವರ ಒಂದು ಸಂಕಲ್ಪದಂತೆ ಪ್ರಾಯಶಃ ಖಂಡಿತವಾಗಿ ನಡೀತದೆ ಅನ್ನೋ ದೃಢ ವಿಶ್ವಾಸ ಇದೆ. ಯಾಕಂದ್ರೆ ಅವರು ಇಷ್ಟು ಪ್ರಾಮಾಣಿಕವಾದಂತಹ ಒಂದು ಅನಿಸಿಕೆಯ ಮೂಲಕ ಈ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಕರ್ತೃತ್ವ ಶಕ್ತಿ ಇದೆ, ಸಂಕಲ್ಪ ಶಕ್ತಿ ಇದೆ, ಜೊತೆಗೆ ಅವರ ತಪಸ್ಸಿನ ಶಕ್ತಿ ಇದೆ. ನಾನು ಆಗ ಹೇಳಿದೆ, ಇದು ಅಲ್ಪ ತಪಸ್ಸಿನ ಫಲ ಅಲ್ಲ ಅಂತ ಹೇಳಿಕೊಂಡ ಆ ತಪಶಕ್ತಿಯನ್ನು ಅವರು ಇಲ್ಲಿ ಧಾರೆ ಎರೆದಿದ್ದಾರೆ. ಆದ್ರಿಂದ ಖಂಡಿತವಾಗಿ ಇದು ಮನುಷ್ಯನಿಗೆ ಒಂದು ಆಧ್ಯಾತ್ಮ ಪರಂಪರೆಯ ಉತ್ತಮವಾದಂತಹ ಮೆಟ್ಟಿಲು ಇದು ಅವಧೂತ ಪರಂಪರೆ ಅಂತೇಳಿ. ಆ ಅವಧೂತ ಪರಂಪರೆಯ ಪ್ರಜ್ಞೆ ನಮ್ಮೆಲ್ಲರಿಗೂ ಬರಬೇಕು. ಆಗ ವಿಶ್ವಶಾಂತಿ ಎನ್ನುವಂಥದ್ದು ಸಹಜವಾಗಿ ಆಗುವಂಥದ್ದು. ನಾನು ಒಬ್ಬ ಚೆನ್ನಾಗಿದ್ದ ಆದ್ರೆ ಮನುಷ್ಯನೇ ಪ್ರಪಂಚದಲ್ಲಿ ಒಬ್ಬ ಕೆಟ್ಟಮ ಕಮ್ಮಿಯಾದ. ನಾನು ಯಾಕೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಒಬ್ಬ ಕೆಟ್ಟಮ ಕಮ್ಮಿಯಾದ ಎನ್ನುವ ಭಾವದಲ್ಲಿ ನಾನು ಮಾಡಬೇಕು. ಒಂದು ಮಿಣುಕುಳ ಹೇಳುತ್ತಂತೆ, ಹಗಲಿಗೆ ಸೂರ್ಯನ ದೀಪ ಇದೆ, ಮಿಣುಕು ಹುಳ ಕಾಣದೇ ಇಲ್ಲ. ರಾತ್ರಿ ನೀನೆಲ್ಲಿ ಎದ್ದಪ್ಪ, ನನ್ನದೇ ಮಿಣುಕು ಕಾಣ್ತಾ ಇದೆ ಅಂತ ಹೇಳಿ ಆ ಮಿಣುಕು ಹುಳದ ದೀಪವೇ ನಮ್ಗೆ ಕಾಣ್ತದೆ. ಹಾಗೆ ಸಣ್ಣ 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 ಪ್ರಯತ್ನಗಳು, ಮೈಕ್ರೋ ಎಫರ್ಟ್ಸ್ ಅಂತ ನಾವು ಇದನ್ನು ಹೇಳ್ಬೋದು. ಇಂತಹ ಮೈಕ್ರೋ ಎಫರ್ಟ್ಸ್ಗಳು ನಾಳೆ ಮ್ಯಾಕ್ರೋ ಲೆವೆಲಲ್ಲಿ ಎಫರ್ಟ್ಸ್ಗಳಾಗಿ ಪರಿವರ್ತನೆ ಆಗ್ತದೆ. ಖಂಡಿತವಾಗಿ ಇಂತಹ ಒಂದು ಪರಂಪರೆ ಮೊನ್ನೆ ಆಗತಾನೆ ಬಂದವರು ಹೇಳಿದ್ರು, ಇನ್ನು ದುರ್ಗವನ್ನು ನಾವು ದೇವನಗರಿ ಅಂತ ಕರಿಬಹುದು ಅಂತ. ಯಾಕಂದ್ರೆ ಈಗಾಗಲೇ ಹರಿಹರೇಶ್ವರ ದೇವಸ್ಥಾನ, ಅಂಬಾಭವಾನಿ ದೇವಸ್ಥಾನ, ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ಮೊಗರ್ಕಳ, ಇದು ದತ್ತ ಮಂದಿರ ನೋಡಿ, ಇಷ್ಟು ಸಣ್ಣ ಜನವಸತಿ ಇರುವ, ಇಲ್ಲಿ ಹೆಚ್ಚು ಜನವಸತಿ ಇಲ್ಲ. ಮತ್ತೆ ದುರ್ಗ ಗ್ರಾಮ 3 ಭಾಗ ಆಗಿದೆ, ನಮ್ಗೆ ಗೊತ್ತಿರಬೇಕು. ಕಾಡಿನಿಂದಾಗಿ ತೆಳ್ಳಾರು ಭಾಗ ಕಾಡಿನಿಂದ ಆಚೆ ಆಗಿದೆ, ದುರ್ಗ ಗ್ರಾಮವೇ ಆಗಿದ್ರು ಅದು ತೆಳ್ಳಾರು ಎನ್ನುವಂಥದ್ದು ಆಚೆ ಆಗಿದೆ, ಮಲೆಬೆಟ್ಟು ಎನ್ನುವಂಥದ್ದು ಈಚೆ ಆಗಿದೆ. ಇದು ದುರ್ಗ ಕೇವಲ ಮುಖ್ಯ ದುರ್ಗ ಪ್ರದೇಶದಲ್ಲಿರುವಂತಹ ಜನವಸತಿ ತುಂಬಾ ಕಡಿಮೆ. ಆ ಕಡೆ ಈ ಕಡೆ ಕಾಡು ಇರುವುದರಿಂದ ಇಲ್ಲಿ ಬೇರೆ ಒಟ್ಟಾರೆ ಜನವಸತಿ ಕಡಿಮೆ ಇದೆ. ಇಂತಹ ಒಂದು ಪ್ರದೇಶದಲ್ಲಿ 5 ಮಂದಿರಗಳು ಇದೆ ಅಂತ ಹೇಳಿದ್ರೆ ಎಲ್ಲ ಆರಾಧನೆಯ ಕೇಂದ್ರ. ಅಂದ್ರೆ ಭಕ್ತ ಜನರ ಯೋಚನಾ ಶಕ್ತಿ ಆ ಸಾತ್ವಿಕ ಭಾಗದ ಕಡೆಗೆ ಹೋಗ್ತಾ ಇದೆ.
ಇಲ್ಲಿ ಒಬ್ಬೊಬ್ಬರು ಕರ್ತೃತ್ವ ಶಕ್ತಿಯಿಂದ ಮುಂದುವರಿಸ್ತಾರೆ. ಇಂತಹ ಭಾವನೆ ಮುಂದುವರಿಯಲಿ, ತನ್ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇದರಿಂದ ಪ್ರಾಪ್ತವಾಗಿ ಗುರು ದತ್ತಾತ್ರೇಯನ ಅನುಗ್ರಹದಿಂದ ಅವರು ನನಗೆ ವಿದ್ಯೆ ಕಲಿಸಿದಂತಹ ಗುರುಗಳು. ಆದರೂ ನಾನು ಆಶೀರ್ವಾದ ಮಾಡಲಿಕ್ಕೆ ಅರ್ಹತೆ ಇಲ್ಲ. ಏನೋ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇತ್ತು. ನಾನು ಆಗಲೇ ಹೇಳಿದ್ದೆ, ಅವರು ನನಗೆ ಅದರ ಪ್ರಧಾನ ಆಧ್ವರ್ಯವನ್ನು ಕೊಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ನನಗಿಂತ ದೊಡ್ಡವರಿದ್ದಾರೆ, ಕಲಿತವರಿದ್ದಾರೆ, ನಾನೇನು ಆ ಕ್ಷೇತ್ರದಲ್ಲಿ ತುಂಬಾ ಸಾಧನೆ ಮಾಡಿದವ ಅಲ್ಲ. ಅವರಿಗೆ ಯಾರಿಗಾದ್ರೂ ಜವಾಬ್ದಾರಿ ಕೊಡಿ, ನಾನು ಸಹಕಾರ ಕೊಡ್ತೇನೆ. ಮತ್ತು ನನ್ನ ಒಂದು ಕಾಲೇಜಿನ ವ್ಯವಹಾರದಿಂದಾಗಿ ಹೆಚ್ಚು ಸಮಯವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅದಿಲ್ಲ, ನೀನೇ ರಜೆ ಹಾಕಿ ಆದ್ರೂ ನಿಮ್ಮ ಮೂಲಕವೇ ನಾನು ಮಾಡಿಸಬೇಕು ಅಂತ ನನ್ನ ಇಚ್ಛೆ ಅಂತ ಹೇಳಿದಾಗ ಆಯ್ತು, ಗುರು ಆಜ್ಞೆ ಅನುಲ್ಲಂಘನೀಯ ಎನ್ನುವಂತಹ ಒಂದು ಮಾತಿನಿಂದ ಅವರ ನಿರ್ದೇಶನದಂತೆ, ಅವರ ಇಚ್ಛೆಯಂತೆ ಇದರ ಜವಾಬ್ದಾರಿಯನ್ನ ಹೊತ್ತುಕೊಂಡು ನಿನ್ನೆಯಿಂದ ಆ ಧಾರ್ಮಿಕ ಕಾರ್ಯಕ್ರಮಗಳಿದ್ದಿರಬಹುದು ಅಥವಾ ಹಿಂದೆ ನಡೆದಂತಹ ಕಿಶೋರ್ಕಲ್ಲು ಶಿಲಾನ್ಯಾಸಾದಿ ಕಾರ್ಯಕ್ರಮಗಳಲ್ಲಿ ಯಥಾಶಕ್ತಿಯಾಗಿ ನನ್ನ ಕೈಂಕರ್ಯವನ್ನು ಮಾಡಿದ್ದೇನೆ. ಮಾಡುವಂತಹ ಕೈಂಕರ್ಯದಲ್ಲಿ ಏನಾದರೂ ಲೋಪದೋಷಗಳಿದ್ರೂ ಸಹ ಆ ಭಗವಾನ್ ದತ್ತಾತ್ರೇಯ ಸ್ವಾಮಿ ಅದನ್ನು ಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಈ ಒಂದು ಮಂದಿರ ಜಗದ್ವಿಖ್ಯಾತವಾಗಲಿ, ಇದಕ್ಕೆ ಪರಿಸರದ ಎಲ್ಲರೂ ಬಂದು ಒಂದು ತಮ್ಮ ಸಮರ್ಪಣಾ ಭಾವದಿಂದ ಇಲ್ಲಿ ಕೇವಲ ಧನ ಅಂತ ಅಲ್ಲ, ಭಜನೆ ಬಿದ್ದಿರಬಹುದು ಅಥವಾ ಬೇರೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಬಂದು ಪಾಲ್ಗೊಳ್ಳುವಿಕೆ ಎನ್ನುವಂಥದ್ದು, ಆ ಪಾಲ್ಗೊಳ್ಳುವಿಕೆಯಿಂದ ಕ್ಷೇತ್ರ ಬೆಳಗಲಿ. ಆ ಕ್ಷೇತ್ರ ಬೆಳಗಲಿಕ್ಕೆ ವಿಶೇಷವಾಗಿ ಆಮ್ನಾಯ ಜಪ, ತಪಸ್ಸು, ಉತ್ಸವ, ನಿಯಮಗಳು ಅಂತ ಇದೆ. ಇಲ್ಲಿ ಒಂದು ಹೆಚ್ಚು ಇಲ್ಲಿ ಆಮ್ನಾಯ ಜಪ ಅಂದ್ರೆ ಯಾವುದು? ಭಜನೆಗಳು ಹೆಚ್ಚು ಹೆಚ್ಚು ನಡೆದಾಗ ಅದೇ ಆಮ್ನಾಯ ಜಪವಾಗ್ತದೆ. ಆ ಆಮ್ನಾಯ ಜಪದ ಮೂಲಕ ಜಗತ್ತಿಗೆ ಬಂದಂತಹ ಕಂಟಕಗಳು ದೂರವಾಗಲಿ, ಜನರ ಮನ ಅಭಿಷ್ಟ ಕಾಮನೆಗಳೆಲ್ಲ ಏನಿದೆ ಅದೆಲ್ಲವೂ ಸಹ ನೆರವೇರಲಿ. ತನ್ಮೂಲಕ ನಮಗೆ ಗುರು ದತ್ತಾತ್ರೇಯ ಸ್ವಾಮಿಯ ಆ ಸರ್ವರೋಗ ಹರಂ ಅಂತ ವಿಶೇಷಣ ಇದೆ. ಬಂದಂತಹ ಕಾಯಿಲೆಗಳೆಲ್ಲವೂ ಗುಣವಾಗಲಿ ಅಂತ ಹೇಳಿಕೊಂಡು ಅಂತಹ ದತ್ತಾತ್ರೇಯ ಸ್ವಾಮಿಯ ಕೃಪೆ ನಮಗೆಲ್ಲರಿಗೂ ಇರಲಿ. ಈ ಮಂದಿರ ಬೆಳಗಲಿ. ಇದರ ಹಿಂದೆ ಇರುವಂತಹ ಕರ್ತೃತ್ವ ಶಕ್ತಿ ವಿದ್ಯಾಗುರುಗಳಾದಂತಹ ಶ್ರೀಯುತ ರಮಾನಾಥ್ಮಂದವರಿಗೆ ಭಗವಂತ ಇನ್ನು 3 ಕಾಲ ಬದುಕನ್ನು ಕೊಟ್ಟು ಅವರ ಶತಮಾನ ಶಾಂತಿಯನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸುವಂತಹ ಒಂದು ಅವಕಾಶ ನಮಗೆ ಪ್ರಾಪ್ತಿಯಾಗಲಿ ಎನ್ನುವಂತಹ ಆಶಯದೊಂದಿಗೆ ಇಂತಹ ಅವಕಾಶವನ್ನು ಕೊಟ್ಟ ತಮ್ಮೆಲ್ಲರನ್ನೂ ಸಂಘಟಕರನ್ನು ವಂದಿಸ್ತಾ ನಾನು 2 ಮಾತುಗಳನ್ನು ಭಗವದರ್ಪಣೆ ಮಾಡುತ್ತಾ ಇದ್ದೇನೆ. ಸತ್ಯಬ್ರಹ್ಮಸ್ತು. ಇದು ನಮ್ಮ ಆಂತರಿಕ ಸಂತಸವನ್ನ ಪಸರಿಸುತ್ತದೆ ಹಾಗೂ ಅದು ಸಾಂಕ್ರಾಮಿಕ. ಇಟ್ ಇಂಪ್ರೂವ್ ಯುವರ್ ಫೇಸ್ ವ್ಯಾಲ್ಯೂ, ಸೊ ಕೀಪ್ ಸ್ಮೈಲಿಂಗ್. ಅಂತಹ ಒಂದು ಮುಗುಳ್ನಗೆಯನ್ನ ತನ್ನದಾಗಿಸಿಕೊಂಡಂತಹ ಜ್ಞಾನಿಗಳು ಆದಂತಹ ಶ್ರೀ ಪದ್ಮನಾಭ ಮರಾಠೆ ಅವರಿಗೆ ನಿಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನು ಮದುವೆಯಾಗಿ ಬಂದಾಗ ನನ್ನ ಮಾವನವರು ಸಂಜೆ ದೇವರೆದುರುಗಡೆ ಕೂತ್ಕೊಂಡು ಒಂದಷ್ಟು ಸ್ತೋತ್ರಗಳನ್ನ ಹೇಳ್ತಾ ಇದ್ರು. ಕೊನೆಯಲ್ಲಿ ಅವರೊಂದು ಸಣ್ಣ ಶ್ಲೋಕವನ್ನ ಹೇಳ್ತಾ ಇದ್ರು. ಅದರ ಅರ್ಥವನ್ನ ಇಂಗ್ಲಿಷ್ನಲ್ಲಿ ಹೇಳ್ತಾ ಇದ್ರು. ನಾಟ್ ಬೈ ಪ್ರಾಜನಿ, ನಾಟ್ ಬೈ ವೆಲ್ತ್, ಬಟ್ ಬೈ ರೆನನ್ಸಿಯೇಷನ್ ಅಲೋನ್ ಇಮ್ಮಾರ್ಟ್ಯಾಲಿಟಿ ಈಸ್ ರೀಚ್ಡ್ ಅಂತ. ಅಂದ್ರೆ ನಮ್ಮ ಕುಟುಂಬ ವೃದ್ಧಿಯಾಗೋದ್ರಿಂದಾಗ್ಲಿ ಅಥವಾ ನಮ್ಮಲ್ಲಿರುವ ಧನ ಸಂಪತ್ತಿನಿಂದಾಗ್ಲಿ ನಮಗೆ ಅಮರತ್ವ ಸಿಗುವುದಿಲ್ಲ. ಹಾಗಾದ್ರೆ ಅಮರತ್ವ ಯಾವುದರಿಂದ ಸಿಗ್ತದೆ ಅಂತ ಹೇಳಿದ್ರೆ ರೆನನ್ಸಿಯೇಷನ್, ತ್ಯಾಗೇನೈಕೆ ಅಮೃತತ್ವ ಮಾನಷ್ಟು ಅಂತ ಹೇಳ್ತಾ ಇದೆ. ಅದು ನನಗಿವತ್ತು ನನ್ನ ಕಣ್ಣೆದುರುಗಡೆ ಕಾಣ್ತಾ ಇದೆ. ರಮಾನಾಥ್ ಲಂಡೆಯವರಿಗೆ ಬಹುಶಃ ಯಾವುದೇ ಸಂಪತ್ತಿಗೆ ಕೊರತೆ ಇಲ್ಲ. ಅವರ ಕುಟುಂಬ ತುಂಬಾ ದೊಡ್ಡದಾಗಿದೆ, ಅವರ ಹತ್ರ ಬೇಕಾದಷ್ಟು ಧನ ಸಂಪತ್ತಿದೆ. ಆದರೆ ಅದನ್ನು ಸಮಾಜಕ್ಕೆ ನೀಡುವ ಮೂಲಕ ಅವರು ತ್ಯಾಗ ಮಾಡ್ತಾ ಇದ್ದಾರೆ. ಆ ತ್ಯಾಗದಿಂದ ಅವರಿಗೆ ಅಮರತ್ವ ಖಂಡಿತ ಲಭಿಸುತ್ತೆ. ಯಾಕಂದ್ರೆ 100 ವರ್ಷಗಳ ಕಾಲ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿತದೆ. ಅಂತಹ ಒಂದು ದತ್ತ ಮಂದಿರವನ್ನು ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ವರ್ಯವಾದಂತಹ ಶ್ರೀ ಪದ್ಮನಾಭ ಮರಾಠೆ ಅವರನ್ನ ಅವರು ಗೌರವಿಸಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಒಂದು ಮೈಸೂರು ಪೇಟವನ್ನು ತೊಡಿಸಿ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಗುರೂಜಿ ಅವರನ್ನ ಕೇಳ್ಕೊಳ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಕಾರ್ಕಳ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ಸೌಜನ್ಯ ಉಪಾಧ್ಯಾಯ ಇವರು ಉಪಸ್ಥಿತರಿದ್ದಾರೆ. ನಾನು ಮುಂಚೆನೆ ಹೇಳಿದಾಗೆ ಅವರು ಮುಖದಲ್ಲಿ ಯಾವಾಗಲೂ ಮುಗುಳ್ನಗೆ ಮಾತ್ರ ಇರೋದು. ಅಂತಹ ಮುಗುಳ್ನಗೆ ನಮ್ಮೆಲ್ಲರಲ್ಲಿ ಸಾಂಕ್ರಾಮಿಕವಾಗಿ ಹರಡಲಿ. ಅವರನ್ನು ಕೂಡ ಗುರೂಜಿಯವರು
ಮೈಸೂರು ಪೇಟ ತೊಡಿಸಿ ಗೌರವಿಸಬೇಕು ಅಂತ ಅಧ್ಯಕ್ಷರಾದ ಶ್ರೀ ರತ್ನಾಕರ್ ಮರಾಠೆಯವರು ತಮ್ಮ ಕಾರ್ಯಕಾಲದಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸಂಘದ ಅಭಿವೃದ್ಧಿಗೋಸ್ಕರ ಅನೇಕ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಗುರೂಜಿಯವರು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ದೇವಸ್ಥಾನದಿಂದ ಇಲ್ಲಿ ತನಕ ಮೆರವಣಿಗೆಯಲ್ಲಿ ಸಾಗಿ ಬಂದಿದೆ. ನಿನ್ನೆ ಅನೇಕ ಧಾರ್ಮಿಕ ವಿಧಿವಿಧಾನಗಳಲ್ಲಿ ನಡೆದಿದೆ. ಇವತ್ತಿನ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈ 3 ದಿನಗಳಲ್ಲಿ ಶುಚಿರುಚಿಯಾದಂತಹ ಶ್ರೀ ಸುರೇಶ್ ಮರಾಠೆ ಇದ್ದೇನೆ. ದಯವಿಟ್ಟು ಸುರೇಶ್ ಮರಾಠೆ ಅವರು ವೇದಿಕೆಗೆ ಬರಬೇಕು. ಇವರನ್ನು ಗುರೂಜಿಯವರೊಂದಿಗೆ ವೇದಿಕೆಯಲ್ಲಿರುವ ಅತಿಥಿಗಳು ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ನಮಗಾಗೋ ಸಂತೋಷವನ್ನ ವ್ಯಕ್ತಪಡಿಸ್ಲಿಕ್ಕಿರೋದು ಅನೇಕ ವಿಧಾನಗಳು, ಆದ್ರೆ ಎಲ್ಲವನ್ನೂ ನಮಗ್ ಮಾಡ್ಲಿಕ್ಕೆ ಆಗಲ್ಲ. ಮಾತಾಡ್ಲಿಕ್ಕೆ ಸದ್ಯ ಮೈಕ್ ನನ್ನ ಹತ್ರ ಮಾತ್ರ ಇರೋದು. ಸೊ ನೀವೆಲ್ಲ ಚಪ್ಪಾಳೆನೇ ಹೊಡಿಬೇಕು. ನೋಡ, ಜೋರಾಗಿ ಚಪ್ಪಾಳೆ ಹೊಡಿ. ಖುಷಿಯಾಗಿದೆ ಇಲ್ವಾ? ಇವತ್ತು ಅನ್ನ, ಸಾರು, ಪಾಯಸ, ಹೋಳಿಗೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾಗ್ತಾನೆ ಇಲ್ಲ ನನಗೆ. ಜೋರಾಗಿ ಚಪ್ಪಾಳೆ ಹೊಡಿರಿ. ಸನ್ಮಾನಿತರಾದ ಶ್ರೀ ಸುರೇಶ್ ಮರಾಠೆ ಅವರಿಗೆ ಅಭಿನಂದನೆಗಳು ಹಾಗೂ ಸನ್ಮಾನ ಮಾಡಿದಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಅವರನ್ನು ಸುಸಂಸ್ಕೃತರಾದ ನಾಗರಿಕರನ್ನಾಗಿ ಮಾಡಿದಂತಹ ಹಾಗೂ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾದ ಇವರನ್ನು ಮಾಂತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಕುಟುಂಬ ವರ್ಗದವರೇ, ದೇವಸ್ಥಾನಕ್ಕಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅಹರ್ನಿಶಿ ದುಡಿದಿರುವ ಕಾರ್ಮಿಕ ವರ್ಗದವರೇ, ಎಲ್ಲರಿಗೂ ನನ್ನ ಗೌರವಪೂರ್ವಕ ನಮನಗಳು. ಇಂದಿನ ದಿನವೇ ಸುದಿನ. ಮಾನ್ಯ ಶ್ರೀ ರಮಾನಾಥ ಲೋಂಢೆಯವರು ಮತ್ತು ಅವರ ಕುಟುಂಬ ವರ್ಗದವರು ಶ್ರೀ ದತ್ತಾತ್ರೇಯ ದೇವರ ಪ್ರತಿಷ್ಠೆ ಮತ್ತು ನಿರ್ಗುಣ ಪಾದುಕಾ ಸ್ಥಾಪನೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಭಕ್ತಿಭಾವಪೂರ್ವಕ ಲೋಕಾರ್ಪಣೆ ಮಾಡಿದ್ದಾರೆ. ಇದು ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತವೆಂದು ಹೇಳಬಹುದು. ಈ ಭಾಗದ ಜನರಿಗೆ ದತ್ತಗುರುವಿನ ಕೃಪಾ ಕಟಾಕ್ಷ ಎಂದೆಂದೂ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀ ಹರಿಹರೇಶ್ವರ ದೇವಸ್ಥಾನ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದೊಂದಿಗೆ ದತ್ತಗುರು ಕೂಡ ಇಲ್ಲಿಗೆ ಆಗಮಿಸಿರುವುದು ಇದು ಪುರದ ಪುಣ್ಯ ಮತ್ತು ನಿಮ್ಮೆಲ್ಲರ ಭಾಗ್ಯ. ಇಲ್ಲೊಂದು ಐತಿಹಾಸಿಕ ಘಟನೆ ನೆನಪಾಗುತ್ತಿದೆ. ಲಕ್ಷ್ಮೀಧರ ಅಮಾತ್ಯನ ತಾಯಿಯು ವಿಜಯನಗರದ ಅರಸರ ಕಾಲದಲ್ಲಿ ಹೀಗೊಂದು ಉಪದೇಶವನ್ನು ಮಾಡಿದ್ದಳು. ತನ್ನ ಮಗುವಿಗೆ ಹಾಲುಣಿಸುವಾಗ ಮುಂದೆ ನೀನು ಮಂತ್ರಿಯಾದರೆ ಏನು ಮಾಡಬೇಕೆಂಬುದನ್ನು ಬಾಲಕನ ಕಿವಿಯಲ್ಲಿ ಉಲಿಯುವ ಮೂಲಕ ಮಾಡಿದ್ದ ಉಪದೇಶ ಪ್ರಸಿದ್ಧ ಕಾವ್ಯಶಾಸನವಾಗಿದೆ. ಆ ಶಾಸನವು ಹಂಪಿಯಲ್ಲಿ ಈಗಲೂ ಇದೆ. 1ನೇ ದೇವರಾಯನ ಮಂತ್ರಿಯಾಗಿದ್ದ ಲಕ್ಷ್ಮೀಧರ ಅಮಾತ್ಯನ ಈ ಶಾಸನವನ್ನು ನಾನಿಲ್ಲಿ ಉಲ್ಲೇಖಿಸಬಯಸುತ್ತೇನೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿ ಸಜ್ಜರೇಳು ಸಿಲ್ಕಿದ ಅನಾಥರಂ ಬಿಡಿಸು, ಮಿತ್ರರ್ ಗಿಂಬುಕೈ ನಂಬಿದರ್ಗೆ ಎರವಟ್ಟಾಗಿರು, ಶಿಷ್ಯರಂ ಪೊರೆ ಎನ್ನುತ್ತಿಂತೆಲ್ಲವಂ ಎಂತಯೇತ ನೆರೆದಳ್ ಪಾಲರೆ ತೊಟ್ಟು ಕಿವಿಯಳು ಲಕ್ಷ್ಮೀಧರಾಮಾತ್ಯನ. ಇದು ಶ್ರೀಯುತ ರಮಾನಾಥ ಲೋಂಢೆಯವರ ಕಾರ್ಯ ಸಾಧನೆಯ ಹಾದಿಯಲ್ಲಿ ಈ ಶಾಸನದ ಉಕ್ತಿಯು ಯಥೋಚಿತವಾಗಿದೆ. ಶ್ರೀಯುತ ಲೋಂಢೆಯವರು ವಂಶ ಪಾರಂಪರ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಪಾರಂಗತರು. ಅವರ ಅಜ್ಜ ದಿವಂಗತ ಕೇಶವ ಲೋಂಢೆಯವರು ಮತ್ತು ಅಜ್ಜಿ ತುಂಗಭದ್ರಾ ಲೋಂಢೆಯವರು ಜೀವನದಲ್ಲಿ ಬಡತನ, ಕಷ್ಟ, ಕಾರ್ಪಣ್ಯಗಳನ್ನು ಅನುಭವಿಸಿ ಬೆಳೆದವರು. ಅವರ ಅಜ್ಜಿ ಈಗಾಗಲೇ ಹೇಳಿದ್ರು, ಅವರ ಅಜ್ಜಿ ದತ್ತಾತ್ರೇಯನ ರಂಗೋಲಿ ಬಿಡಿಸಿ ಹೂವನ್ನಿಟ್ಟು ಪೂಜಿಸ್ತಾ ಇದ್ರು. ಇದನ್ನೆಲ್ಲ ಬಾಲ್ಯದಲ್ಲಿ ರಮಾನಾಥ ಲೋಂಢೆಯವರು ನೋಡುತ್ತಲೇ ಬೆಳೆದವರು. ಅವರ ಮನಸ್ಸಿನಲ್ಲಿ ಆಗಲೇ ದತ್ತಾತ್ರೇಯ ಗುರುಗಳ ಬಗ್ಗೆ ಭಕ್ತಿಭಾವ ಅಂಕುರಿಸಿತ್ತು. ಮುಂದೆ ತಂದೆ ತಾಯಿಯರ ಉತ್ತಮ ಸಂಸ್ಕಾರದಲ್ಲಿ ಬೆಳೆದವರು. ಜ್ಯೋತಿಷವನ್ನು ಹೇಳುವವರು ಧರ್ಮ ಕಾರ್ಯಗಳನ್ನು ಮಾಡಬೇಕೆಂಬ ನಿಯಮವಿದೆ. ಅವರ ಮನೆಯಲ್ಲಿ ಹಿರಿಯರು ಗಾಯತ್ರಿ ಪುರಶ್ಚರಣ, ಚತುರ್ವೇದ ಪಾರಾಯಣ ಕ್ರಮಾನುಗತವಾಗಿ ಮಾಡುತ್ತಿದ್ದರು. ಇದೀಗ ರಮಾನಾಥ ಲೋಂಢೆಯವರು ತಾವೇ ಸ್ವತಃ ಪರಿಶ್ರಮದಿಂದ ಯಾರ ಸಹಾಯವನ್ನು ಅಪೇಕ್ಷಿಸದೆ ಶ್ರೀ ದತ್ತಾತ್ರೇಯ ಭಜನಾ ಮಂದಿರವನ್ನು ನಿರ್ಮಿಸಿ ಶ್ರೀ ದತ್ತಾತ್ರೇಯ ದೇವರ ಪ್ರತಿಷ್ಠೆ ಮಾಡಿಸಿ ಧನ್ಯರಾಗಿದ್ದಾರೆ. ಇವರ ಪತ್ನಿ, ಮಕ್ಕಳು, ಕುಟುಂಬದವರು
ಇವರ ಎಲ್ಲ ಕಾರ್ಯಗಳಲ್ಲೂ ಸಹಕರಿಸಿದ್ದಾರೆ. ಮಾನ್ಯ ರಮಾನಾಥ ಲೋಂಡೆಯವರು ತಂದೆ ದಿವಂಗತ ಶ್ರೀ ಸೀತಾರಾಮ ಲೋಂಡೆಯವರು ಮತ್ತು ಅವರ ಧರ್ಮಪತ್ನಿ ಸೀತಾ ಲೋಂಡೆಯವರು ಧರ್ಮಾತ್ಮರು, ಭಗವಂತನ ಆರಾಧಕರೂ ಆಗಿದ್ದರು. ಶ್ರೀರಾಮಾಯಣ ಮತ್ತು ಮಹಾಭಾರತದ ಸಂಪುಟಗಳು ಅವರಲ್ಲಿದ್ದವು. ಅವುಗಳ ವಾಚನವೂ ಅನುದಿನವೂ ನಡೆಯುತ್ತಲೇ ಇತ್ತು. ಅವರೊಡನೆ ಮಾತನಾಡುವ ಅವಕಾಶ ಸಿಕ್ಕರೆ ಅದೇ ಒಂದು ಸತ್ಸಂಗದಂತೆ ಇರುತ್ತಿತ್ತು. ಇದ್ದುದರಲ್ಲಿ ತೃಪ್ತರು, ಪರೋಪಕಾರಿಗಳು, ಜನಾನುರಾಗಿಗಳು ಆಗಿದ್ದರು. ಅವರ ಪುತ್ರರಾಗಿ ಶ್ರೀಯುತ ಲೋಂಡೆಯವರು ಕೂಡ ತಮ್ಮ ಹಿರಿಯರ ಹಾದಿಯಲ್ಲೇ ಸಾಗಿ ಈ ಪವಿತ್ರ ಕಾರ್ಯವನ್ನು ನೆರವೇರಿಸಿದ್ದಾರೆ. ಲೋಂಡೆ ವಂಶದ ಹೆಸರು ಆಚಂದ್ರಾರ್ಕವಾಗಿ ಸ್ಮರಣೆಯಲ್ಲಿ ಉಳಿಯುವಂಥ ಘನ ಕಾರ್ಯವನ್ನು ಶ್ರೀ ರಮಾನಾಥ ಲೋಂಡೆಯವರು ಮಾಡಿದ್ದಾರೆ. ರಮಾನಾಥ ಲೋಂಡೆಯವರ ಚಿಕ್ಕಪ್ಪ ವಿಠ್ಠಲ ಕೇಶವ ಲೋಂಡೆಯವರು ಮತ್ತು ಅವರ ಮಕ್ಕಳಾದ ಚಂದ್ರಶೇಖರ ಲೋಂಡೆ ಮತ್ತು ಕುಟುಂಬಿಕರು ಸಹ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ತೊಡಗಿಕೊಂಡು ಧಾರ್ಮಿಕ ಸಾಮಾಜಿಕ ಕಳಕಳಿಯೊಂದಿಗೆ ಸಮಾಜಕ್ಕೆ ಮಾದರಿಯಾದವರು. ಮೂಲತಃ ಇವರೆಲ್ಲರೂ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆಯವರು. ನಂತರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೆಲೆಸಿ ಜನಪ್ರಿಯರಾದವರು. ಇವರ ಪೈಕಿ ಒಬ್ಬರು ಅವಧೂತರು ಆಗಿಯೂ ಇದ್ದರು. ಇವರ ಕೆಲಸ ಕಾರ್ಯಗಳಲ್ಲಿ ಇವರ ಭಾವನವರಾದ ಮಹಾಬಲ ಬೀಡೆ ಹಾಗೂ ಸಹೋದರರು ಕೂಡ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಶ್ರೀ ದತ್ತಾತ್ರೇಯನೆಂದರೆ ಆತ ತ್ರಿಮೂರ್ತಿಗಳ ಅಂಶ ಸಂಭೂತ. ಇವರನ್ನು ಗುರುಗಳ ಗುರು ಎನ್ನಲಾಗುತ್ತದೆ. ಅವರು ಯೋಗ ಮತ್ತು ಸನ್ಯಾಸದ ಪ್ರತೀಕ. ಇಡೀ ಸಮಷ್ಟಿಯನ್ನೇ ತನ್ನ ಗುರು ಎಂದು ಭಾವಿಸಿದ ಶ್ರೇಷ್ಠ ಭಗವಾನ್ ದತ್ತಾತ್ರೇಯ ಸುಖದಾತ. ಮನಗಳಲ್ಲಿರುವ ಕ್ಲೇಶ ಕ್ಲೈಬ್ಯಗಳನ್ನು ದೂರ ಮಾಡುವ ಶಕ್ತಿದಾತ. ದತ್ತ ಮತ್ತು ಆತ್ರೇಯ ಇವೆರಡುಗಳ ಪದಗಳ ಸಮ್ಮಿಲನವೇ ದತ್ತಾತ್ರೇಯ ಎಂಬ ಹೆಸರಿನ ಮೂಲ. ಶ್ರದ್ಧೆ ಮತ್ತು ನಂಬಿಕೆ ಇದ್ದರೆ ಹೊರಡು ಕೂಡ ಪುನರುವುದು. ಈ ದತ್ತನಲ್ಲಿ ಚಂದ್ರ ಹಾಗೂ ದುರ್ವಾಂಸರ ಅಂಶವು ಸೇರಿಕೊಂಡಿದೆ. ಆದ್ದರಿಂದಲೇ ಆತನಿಗೆ 3 ಮುಖ, 6 ಕೈಗಳು, ಕೈಗಳಲ್ಲಿ ಮಾಲೆ, ಕಮಂಡಲ, ಮಧ್ಯದ ಕೈಯಲ್ಲಿ ಡಮರು, ತ್ರಿಶೂಲ, ಗದಾಚಕ್ರಪಾಣಿಯಾಗಿ ಕಾವಿ ಬಟ್ಟೆಯನ್ನು ತೊಟ್ಟು ಜಡೆ ವಿಭೂತಿಗಳಿಂದ ಅಲಂಕೃತನಾಗಿದ್ದಾನೆ ಗುರು ದತ್ತಾತ್ರೇಯ. ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದಂದು ಚತುರ್ದಶಿಯಂದು ಜನಿಸಿದ ದತ್ತಾತ್ರೇಯನ ಬಳಿ ಹಸುವೊಂದು ಇರುತ್ತದೆ. ಅದುವೇ ಕಾಮಧೇನು. ಆತನ ಹಿಂದೆ ದೊಡ್ಡ ಔದುಂಬರ ವೃಕ್ಷವಿದೆ. ದೇಶದ ನೈಋತ್ಯ ಭಾಗದಲ್ಲಿ, ನಮ್ಮ ದೇಶದ ನೈಋತ್ಯ ಭಾಗದಲ್ಲಿ, ಈಗಿನ ಗುಜರಾತ್ ರಾಜ್ಯದಲ್ಲಿರುವ ಸಸ್ಯಗಿರಿ ದತ್ತಾತ್ರೇಯನ ಮೂಲ ವಾಸಸ್ಥಾನವೆಂಬ ನಂಬಿಕೆ ಇದೆ. ಇದು ರಮ್ಯವಾದ ಬೆಟ್ಟ ಪ್ರದೇಶ. ಇನ್ನುಳಿದಂತೆ ಗಾಣಗಾಪುರ ಕ್ಷೇತ್ರವು ದತ್ತಾತ್ರೇಯನ ಆರಾಧನಾ ಕ್ಷೇತ್ರವಾಗಿದ್ದು ಸಹಸ್ರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಲೇ ಇದೆ. ದತ್ತಾತ್ರೇಯನನ್ನು ಪೂಜಿಸುವುದಕ್ಕೆ ಬೇಕಿರುವುದು ಉತ್ಕಟವಾದ ಭಕ್ತಿ, ಏಕಾಗ್ರತೆ ಮತ್ತು ಚಿತ್ತಶುದ್ಧಿ. ಆತನಿಗೆ ಒಲಿದವರು ನೈಜ ಸಾಧಕರಾಗಿ ಬದುಕಿನಲ್ಲಿ ಔನ್ನತ್ಯವನ್ನು, ನೆಮ್ಮದಿಯನ್ನು ಪಡೆಯುತ್ತಾರೆ. ಕೇವಲ ಸ್ಮರಣೆಯಿಂದ ತನ್ನ ಭಕ್ತರನ್ನು ತಲುಪುವ ದೇವರು ಎಂದು ಹೆಸರಾಗಿರುವ ದತ್ತಾತ್ರೇಯನಿಗೆ ಸ್ಮೃತಿ ಮಾತ್ರಾನುಗಂತ ಮತ್ತು ಸ್ಮೃತಿಗಾಮಿ ಎಂಬ ಹೆಸರುಗಳಿವೆ. ದತ್ತಾರಾಧಕರು ಅವಧೂತ ಗೀತೆ ಮತ್ತು ಜೀವನ್ಮುಕ್ತ ಗೀತೆಗಳ ಪ್ರವಚನ ಮಾಡಿ ಪುನೀತರಾಗುತ್ತಾರೆ. ಎಲ್ಲ ಸಂತರು, ಸಿದ್ಧಪುರುಷರು ಉಪದೇಶಿಸುವ ಉಕ್ತಿ ಸೂಕ್ತಿಗಳಲ್ಲಿ ಸಮನ್ವಯತೆ ಇದೆ. ಪಂಥಗಳು ಹಲವಾರು ಇರಬಹುದು, ಆದರೆ ಅವುಗಳಲ್ಲಿ ಅಡಗಿರುವ ಮೂಲತತ್ವ ಒಂದೇ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂದು ಬಸವಣ್ಣನವರ ವಚನದ ಸಾರಾಂಶವು ಇಲ್ಲಿ ನೆನಪಿಗೆ ಬರುತ್ತದೆ. ನಾವು ಅಂತರಂಗ ಶುದ್ಧಿಯನ್ನು ಕಾಯ್ದುಕೊಂಡು ಅಹಂಕಾರವನ್ನು ತ್ಯಜಿಸಿ ದೇವರ ಸೇವೆಯನ್ನು ಮಾಡುತ್ತಾ ದೇಶಕ್ಕೆ, ಸಮಾಜಕ್ಕೆ, ನಾಡಿಗೆ ಒಳಿತನ್ನು ಮಾಡುವ, ಒಳಿತನ್ನೇ ಬಯಸುವವರಾಗೋಣ. ಶ್ರೀಯುತ ಲೋಂಡೆ ಕುಟುಂಬದ ಮಹತ್ ಕಾರ್ಯದಿಂದ ಪ್ರೇರಿತರಾಗಿ ಇನ್ನಷ್ಟು ಮಂದಿ ಇಂತಹ ಸಮಾಜ ಸೇವಾ ಕೈಂಕರ್ಯಗಳಲ್ಲಿ ತೊಡಗುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇಲ್ಲಿ ನಿರಂತರವಾಗಿ ದತ್ತನ ಆರಾಧನೆ ನಡೆದು ಇದು ಕಾನನಿಕ ಕ್ಷೇತ್ರವಾಗಿ ಬೆಳೆಯಲಿ. ನಾವೆಲ್ಲರೂ ಸಮರ್ಪಣಾ ಭಾವದಿಂದ ದೇವರ ಸೇವೆಯನ್ನು ಮಾಡೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಕೇಳಿರೋ ಕಥೆ ಸತ್ಯನೋ ಅಥವಾ ಅದೇನಾದ್ರೂ ಇನ್ಫ್ಲೂಯೆನ್ಸ್ಡ್ ಕಥೆನೋ ನನಗೆ ಗೊತ್ತಿಲ್ಲ.
ಆದ್ರೆ ನಾನು ಕೇಳಿದ ಕಥೆ ಈ ರೀತಿ ಇದೆ. ನಾರದ ಒಂದ್ಸರಿ ಏನ್ ಮಾಡ್ತಾನೆ, ವೈಕುಂಠಕ್ಕೆ ಹೋಗಿ ಲಕ್ಷ್ಮಿ ಕಿವಿಯಲ್ಲಿ ಏನೋ ಹೇಳಿ ಬರ್ತಾನೆ. ಹಾಗೆ ಸರಸ್ವತಿ ಹತ್ರ ಹೋಗಿ ಏನೋ ಹೇಳ್ತಾನೆ. ಹಾಗೆ ಸೀದಾ ಕೈಲಾಸಕ್ಕೆ ಹೋಗ್ತಾನೆ, ಅಲ್ಲಿ ಪಾರ್ವತಿ ಕಿವಿಗೋ ಏನೋ ಹೇಳ್ತಾನೆ. ಎಲ್ಲರೂ ಮಹಾಜ್ಞಾನಿಗಳು, ಸ್ತ್ರೀಯರು, ಆದ್ರೂ ಕೂಡ ಅವರಲ್ಲಿ ಒಂದು ಸಣ್ಣ ಕಿಡಿ ಹೊತ್ಕೊಳ್ತದೆ. ಅಂದ್ರೆ ನಿಮಗಿಂತ ಪತಿವ್ರತೆಯಾದವಳು ಒಬ್ಳು ಇದ್ದಾಳೆ ಭೂಲೋಕದಲ್ಲಿ ಅಂತ ಒಂದು ಸಣ್ಣ ಹುಳವನ್ನ ನಾರದ ಅವರ ತಲೆಗೆ ಬಿತ್ತಿರ್ತಾನೆ. ಅವಳು ಯಾರು ನಾವು ನೋಡೇ ಬಿಡಬೇಕು ಅಂತ ಹೇಳಿ ತಮ್ಮ ಗಂಡಂದ್ರ ಕಿವಿಯನ್ನ ತಿಂದು 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 ಅವಳು ಹೇಗೆ ಅಷ್ಟು ಪತಿವ್ರತೆ ಅದನ್ನು ಪ್ರೂವ್ ಮಾಡಿ ತೋರಿಸಿ ಅಂತ ಹೇಳಿ ಈ 3 ತ್ರಿಮೂರ್ತಿಗಳ ಪತ್ನಿಯರು ಅವರವರ ಗಂಡಂದ್ರನ್ನ ಕಳಿಸ್ತಾರೆ. ಅದು ಹೇಗೆ ಅವಳು ನಮಗಿಂತ ಜಾಸ್ತಿ ಪತಿವ್ರತೆ ನೀವು ತೋರಿಸಿ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಹೆಂಡತಿಯರ ಕಾಟ ತಡಿಲಿಕ್ಕಾಗದೆ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ಅತ್ರಿ ಮಹರ್ಷಿಯ ಕುಟೀರಕ್ಕೆ ಬರ್ತಾರೆ. ಅಲ್ಲಿ ಋಷಿ ಪತ್ನಿ ಅನಸೂಯೆ ತನ್ನ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮಗ್ನಳಾಗಿರ್ತಾಳೆ. ಬಂದಂತ ಅತಿಥಿಗಳನ್ನ ಸತ್ಕರಿಸ್ತಾಳೆ, ನೀರು ಕೊಡ್ತಾಳೆ, ಏನ್ ಬೇಕು, ಹಸಿವಾಗಿದ, ಬಡಿಸ್ಲಾ ಅಂತೆಲ್ಲ ಕೇಳ್ತಾಳೆ. ಅವಾಗ ಒಂದು ವಿಚಿತ್ರವಾದಂತ ಒಂದು ಕರಾರನ್ನ ಅವರು ಮುಂದಿಡ್ತಾರೆ. ಕಥೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಹುಟ್ಟುಡುಗೆಯಲ್ಲಿ ನೀವು ನನಗೆ ಆಹಾರವನ್ನ ಕೊಡಬೇಕು ಅಂತ. ನೋಡಿ, ಹೆಂಗಸರು ಬರೀ ಸಂಶಯ ಮಾಡುವಂತವ್ರು ಮಾತ್ರ ಅಲ್ಲ, ಅಥವಾ ಗಂಡಂದ್ರದ್ದು ತಲೆ ತಿಂದು ಗಲಾಟೆ ಮಾಡುವಂತವ್ರು ಮಾತ್ರ ಅಲ್ಲ, ಅವ್ರ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಅನಸೂಯೆ ಕ್ಷಣ ಮಾತ್ರ ಕೂಡ ಯೋಚನೆ ಮಾಡದೆ ದೇವರ ಏನು ಮಂದಿರದೊಳಗೆ ಹೋಗಿ ದೇವರ ಮಂದಿರದೊಳಗಡೆ ಹೋಗಿ ತೀರ್ಥವನ್ನ ತಗೊಂಡು ಬಂದು ಆ 3 ತ್ರಿಮೂರ್ತಿಗಳಿಗೆ ಪ್ರೋಕ್ಷಣೆ ಮಾಡ್ತಾಳೆ. ಕ್ಷಣದಲ್ಲಿ ಆ ತ್ರಿಮೂರ್ತಿಗಳು ಆಗತಾನೆ ಜನಿಸಿದ ಮಕ್ಕಳ ರೂಪವನ್ನ ಪಡಿತಾರೆ. ಆವಾಗ ನಿರ್ಭಯಳಾಗಿ ಅವಳು ಹುಟ್ಟುಡುಗೆಯಲ್ಲಿ ಆಹಾರವನ್ನ ನೀಡುತ್ತಾಳೆ. ಎಷ್ಟು ಶಕ್ತಿ ಅಲ್ವಾ ಹೆಣ್ಮಕ್ಳಲ್ಲಿ? ಫ್ರಾಂಕ್ ಅನ್ನಿಸ್ತಾ? ಫ್ರಾಂಕ ಮಗನ ಪಡೆದಳು. ಅಂತಹ ಶಕ್ತಿಯನ್ನ ನಾವು ವೃದ್ಧಿಸಿಕೊಳ್ಬೇಕು. ಹಾಗಾಗಿ ಸ್ತ್ರೀ ಶಕ್ತಿಗೆ ಎಣೆಯೇ ಇಲ್ಲ. ಅಂತಹ ಒಬ್ಬ ಸ್ತ್ರೀ ನಮ್ಮ ದುರ್ಗ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಯಾಗಿದ್ದಾರೆ. ಅಧ್ಯಕ್ಷೀಯ ನೆಲೆಯಲ್ಲಿ ಶ್ರೀಮತಿ ದೇವಕಿ ಅವರನ್ನು ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅಧ್ಯಕ್ಷೀಯ ಭಾಷಣಕ್ಕಾಗಿ ಶ್ರೀಮತಿ ದೇವಕಿ ಅವರು ವೇದಿಕೆಗೆ ಬರ್ತಾರೆ. ದತ್ತಯಾತ್ರೆನ ಕಾರ್ಯಕ್ರಮಕ್ಕೆ ಬರಡೊಂದು ಬಂದಿತ್ತೇರು ಅಂತ ಅದು ಯಾನೇನು ಬತ್ತಿನ ಕಾರ್ಯಕ್ರಮಗಳು ನಮ್ಮ ಅಧ್ಯಕ್ಷ ಸ್ಥಾನನು ನಮ್ಮ ಕ್ಷೇತ್ರದ ಶಾಸಕರು ಜೊತೆ ನೋಡಿತ್ತಲು ಯಾನ ಅತಿಥಿ ಆದ್ಬೋದಿನಿ ಅಂಡ ಇನ್ನು ಎಂಕ ಅಧ್ಯಕ್ಷ ಸ್ಥಾನನು ಕೊರಿಯರು ಅಂತ ವೇದಿಕೆ ಹಿಡಿತಿನ ನಮ್ಮ ದತ್ತಯಾತ್ರೆನ ಮಂದಿರನು ಕಟ್ಟಿನಂಚಿನ ನಮ್ಮ ಸ್ವಾಮೀಜಿಲೆಗೆ ಯಾನು ಕೈ ಮುಗ್ಗೆಂದು ಈ ಗ್ರಾಮದ ದೇವರಿಗೆ ಕೈ ಮುಗ್ಗೆಂದು ಯಾನು ಜಾಸ್ತಿ ಪಾತ್ರೆ ಬೋಪುಜಿ ಎಂಕ್ ಯಾನು 5 ವರ್ಷದ ಅಧ್ಯಕ್ಷ ಸ್ಥಾನನು ಎಂಕ್ ಕೊರ್ನ ಈ ಗ್ರಾಮದಾಗಲೇ ದುಮ್ಮು ಯಾನ್ ಕೈ ಮುಗ್ಗೆಂದು ಆ ದೇವರೆಡ ನಟ್ಟೊಂದು ಈ ವೇದಿಕೆ ಹಿಡಿತನ ಮಾತ ಗಣ್ಯರೆಡ ಬೇಡೊಂದು ಯಾನು ಖಾಲಿ ಒಂಜಿ ಇಲ್ಲಡೆ ಗಂಜಿ ಬೇಪ ಒಂದು ನಟ್ಟಿಕೆ ಈ ಮಲ್ತೊಂದಿತ್ತನ ಅಲ್ಲೇನು ಎಂಕ್ ಒಂಜಿ ಪಂಚಾಯತ್ ಎಲೆಕ್ಷನ್ ಉಂಟಾಯಿರ ಅಂಚ ಎಂಕ್ ಮಾತ ಈ ಗ್ರಾಮದ ದೇವರೆಲ್ಲ ಎಂಕ್ ರಡ್ಡ ಪಾತ್ರೆ ಕೊರ್ತೀನಿ ಎಂಕ್ ಶಕ್ತಿ ಅಗಲೆ ಜ್ಞಾನ ಅಗಲೆಗೆ ಅಡ್ಡ ಊರೊಂದು ಇನಿ ನಮಕ್ ನಮನ ದುರ್ಗಾ ತೆಳ್ಳಾರು ಮಲೆ ಬಿಟ್ಟು ಎಲ್ಲ ಕೇಂದ್ರ 3 ಗ್ರಾಮನ ಕೇನ್ವೇರ ಅಸ್ತಿ ನಮಕ್ ಒಂಜೇ ದುರ್ಗಾ ಗ್ರಾಮ ಅಂಚಾಯಿನಿಟ್ಟು ನಮ್ಮ ದೈವ ದೇವೇರು ದೇವಸ್ಥಾನ ಪೂರ ನಮಕ್ ದುರ್ಗೋಡೆ ಒಟ್ಟಾದು ಬಹುದೇರು ನಮ್ಮನ ಪಾಪದ ಬಂಗಬತ್ತಿನ ಜನಕ್ಕುಲೇ ಮೂಲ್ ಜಾಸ್ತಿ ಓಲ್ ಕೊಂಡಲ ಬೆನ್ಪೇರು ವಾ ದೇವಸ್ಥಾನದ ಕೊಂಡಲ ಬೆನ್ಪೇರು ಭಜನೆ ಕಾರ್ಯಕ್ರಮ ಒಯ್ಟ್ಲ ಭಾಗವಹಿಸೇರು ಅವಳ ಈ ದೇವಸ್ಥಾನವನ್ನು ಮಾತ ಕಟ್ಟುವೇರು ಅಗಲೆಗ್ ನನಾತು ದೇವೇರು ಶಕ್ತಿಲ ಕೊರಡು ನಮಕ್ ಐತ ಆರೋಗ್ಯದ ಫಲಲ ಕೊರಡು ಪಂದು ನಟ್ಟೊಂದು ಎಂಕಿನಿ ಪಾತೆರ ರಡ್ಡ ಅವಕಾಶ ಮಲ್ತುಕೊರಿನ ಮಾತೆರೆಗಳ ಕೈ ಮುಗ್ಗೆಂದು ಧನ್ಯವಾದವನ್ನು ನಟ್ಟೊಂದು. ಸಭಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಆದ್ರೆ ಇದು ಇವತ್ತಿನ ಕಾರ್ಯಕ್ರಮದ ಕೊನೆ ಅಲ್ಲ. ಇದರ ಮುಂದೆ ಇನ್ನು ಅನೇಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ವಂದನಾರ್ಪಣೆಗಾಗಿ ಶ್ರೀ ಅರುಣ್ ಭಿಡೆ ಇವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಗುರೂಜಿ ಶ್ರೀ ರಮಾನಾಥ್ ಲೊಂಡೆ ಇವರು ದತ್ತ ಮಂದಿರದ ಕನಸನ್ನ ಕಂಡು ಅದರ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿದಾಗ ಅವರ ಬೆನ್ನೆಲುಬಾಗಿ ನಿಂತು ಅವರನ್ನ ಎಲ್ಲ ರೀತಿಯಲ್ಲಿ ಸಹಕರಿಸಿದ್ದು ಅವರಿಗೆ
ಅವರ ಅರ್ಧ ಭಾರವನ್ನ ತಾನೇ ಹೊತ್ಕೊಂಡು ಈ ಕಾರ್ಯಕ್ರಮವನ್ನ ಈ ದತ್ತ ಮಂದಿರದ ಏನು ಕಟ್ಟಡ ಇದೆ ಇದರ ನಿರ್ಮಾಣ ಕಾರ್ಯವನ್ನ ವಹಿಸಿಕೊಂಡು ಅದನ್ನ ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ಶ್ರೀ ಮಹಾಬಲ್ ಭಡೆ ಇವರನ್ನ ಗೌರವಿಸಬೇಕಂತೆ ರಮಣನಾಥ್ ಲೋಂಡೆ ಅವರ ಆಶೆ. ಹಾಗೆ ಮಹಾಬಲ್ ಭಡೆ ಅವರನ್ನ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಮೊದಲು ಕೂತ್ಕೊಳ್ಳಿ. ಗುರೂಜಿಯವರೊಂದಿಗೆ ವೇದಿಕೆಯ ಅತಿಥಿಗಳು ಭಾಗವಹಿಸಬೇಕು. ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಗುರು ದತ್ತಾತ್ರೇಯರ ಒಂದು ಮೂರ್ತಿಯನ್ನ ನೆನಪಿನ ಕಾಣಿಕೆಯಾಗಿ ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಅರುಣಧರೆ ಅವರು ವಂದನಾರ್ಪಣೆಗಾಗಿ. ಶ್ರೀ ದತ್ತಾತ್ರೇಯಾಯ ನಮಃ. ಬಂಧುಗಳೇ, ಇಂಥ ಒಂದು ಪವಿತ್ರ ವೇದಿಕೆಯಲ್ಲಿ, ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನನಗೆ ಒಂದು ವಂದನಾರ್ಪಣಾ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಮಹನೀಯರಿಗೂ, ದೇವಸ್ಥಾನಕ್ಕೆ ಹೋಗೋದೇ ಕಷ್ಟ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅಯ್ಯೋ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ನಾವು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತೀವಿ. ಅಂತ ಒಂದು ಸಮಯದಲ್ಲಿ ನನ್ನ ಭಾವನವರಾದ ಶ್ರೀ ರಮಣನಾಥ್ ಲೋಂಡೆ ಅವರು ಮಂದಿರವನ್ನು ಕಟ್ಟಿಸಿದ್ದಾರೆ. ಅಂದ್ರೆ ನಿಜವಾಗಲೂ ಇದು ನಾವೆಲ್ಲ ಇವತ್ತು ನೆನಪಿಟ್ಟುಕೊಳ್ಳಬೇಕಂತ ವಿಷಯ. ಸಾಕಷ್ಟು ಇಲ್ಲಿ ಯಾರು ನೆರೆದಿದ್ದೀರಿ ಅವರೆಲ್ಲರಿಗೂ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳೋದಷ್ಟೇ. ಮಂದಿರ ಲೋಕಾರ್ಪಣೆಯಾಗಿದೆ. ನನ್ನ ಭಾವನವರು ಹೇಳದಂಗೆ ಇದು ಸಮಸ್ತ ಜನಗಳ ಮಂದಿರ ಆಗಬೇಕು. ಮಂದಿರಕ್ಕೆ ಜನ ಬರಬೇಕು. ಮಂದಿರ ಲೋಕಾರ್ಪಣೆ ಮಾಡೋದು ದೊಡ್ಡದಲ್ಲ, ಮುಂದೆ ಅದನ್ನು ನಡೆಸ್ಕೊಂಡು ಹೋಗೋದು ದೊಡ್ಡ ಕೆಲಸ. ಅದನ್ನ ಗ್ರಾಮದವರು, ದಯವಿಟ್ಟು ದುರ್ಗಾ ಗ್ರಾಮದವರು, ಸುತ್ತಮುತ್ತಲ ಗ್ರಾಮದವರು ಇದು ನಮ್ಮ ಮಂದಿರ, ನಮ್ಮ ದತ್ತಾತ್ರೇಯ ಮಂದಿರ ಅಂತ ಹೇಳಿ ದಯವಿಟ್ಟು ಆ ಮಂದಿರಕ್ಕೆ ತಾವೆಲ್ಲ ಆಗಮಿಸಬೇಕು. ಪೂಜಾ ಕೈಂಕರ್ಯಗಳು ದಿನ ನಡೀಬೇಕು. ಆವಾಗ ಮಾತ್ರ ಈ ಮಂದಿರದ ಒಂದು ಪ್ರತಿಷ್ಠಾಪನೆ ಲೋಕಾರ್ಪಣೆಗೊಂಡ ಕಾರ್ಯಕ್ರಮಕ್ಕೆ ಒಂದು ಬೆಲೆ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ವಂದನಾರ್ಪಣೆ ಸಮಯ ಈಗ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದುರ್ಗಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ದೇವಕಿಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಶ್ರೀಮತಿ ಜ್ಯೋತಿ ವಿಘ್ನೇಶ್ ಅವರು ಅವರಿಗೆ ಕಿರು ಕಾಣಿಕೆಯನ್ನು ನೀಡಬೇಕು ಅಂತ ಜ್ಯೋತಿ ಪಾಠಕ್ರವರು ಹಾಗೂ ಪವಿತ್ರರವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರಕೃತಿ ಗ್ರಾನೇಟ್ಸ್ ಮಾಲೀಕರಾದ ಶ್ರೀ ಪ್ರದೀಪ್ ಪಾಠಕ್ರವರು ಆಗಮಿಸಿದ್ದಾರೆ. ಅವರಿಗೂ ಸಹ ವೇದಿಕೆಯ ಪರವಾಗಿ ಹಾಗೂ ನನ್ನ ಭಾವನವರಾದ ರಮಣನಾಥ್ ಲೋಂಡೆ ಅವರ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರಿಗೆ ಸ್ವತಃ ರಮಣನಾಥ್ ಲೋಂಡೆ ಅವರು ಗೌರವ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಬಂಧುಗಳೇ, ಮುಕ್ತೇಶ್ವರರು ಗಳಿಸಿದ್ದಾರೆ. ಅವರಿಗೂ ಸಹ ವೇದಿಕೆಯ ಪರವಾಗಿ ಹಾಗೂ ದತ್ತಾತ್ರೇಯ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದೇವಸ್ಥಾನ ದುರ್ಗ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಇಂದಿನ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಅನಂತ ಧನ್ಯವಾದಗಳು. ಅವರನ್ನು ಗೌರವಿಸಬೇಕು ಅಂತ ಶ್ರೀ ರಮಣನಾಥ್ ಲೋಂಡೆ ಅವರನ್ನು ಕೇಳಿಕೊಳ್ತೇನೆ. ಚಪ್ಪಾಳೆ ಹೊಡೆಯುವುದರ ಮೂಲಕ ಅತಿಥಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಗೆ ಮನವಿ.
ಶ್ರೀ ಸೌಜನ್ಯ ಉಪಾಧ್ಯಾಯ, ಅಧ್ಯಕ್ಷರು ಕಾರ್ಕಳ ತಾಲೂಕ್ ಬ್ರಾಹ್ಮಣ ಸಂಘ, ಅವರು ಸಹ ನಮ್ಮ ಕರೆಗೆ ಹೋಗುತ್ತ ಇಂದಿನ ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ದತ್ತಾತ್ರೇಯ ಮಂದಿರದ ಪರವಾಗಿ, ನಮ್ಮ ಭಾವನವರಾದ ರಮನಾಥ್ ಲೋಂಡೆಯವರ ಪರವಾಗಿ ಅನಂತ ಧನ್ಯವಾದಗಳು. ಅಧ್ಯಕ್ಷರು ಚಿತ್ಪಾವನ ಸಮಾಜ ಕಾರ್ಕಳ, ಅವರು ಸಹ ನಮ್ಮ ಕರೆಗೆ ಹೋಗ್ಕೊಟ್ಟು ಬೆಳಗಿನಿಂದ ನಮ್ಮ ಜೊತೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮವನ್ನ ವಹಿಸಿಕೊಂಡು ಅದ್ಧೂರಿಯಾಗಿ ಧಾರ್ಮಿಕವಾಗಿ ಕಾರ್ಯಕ್ರಮವನ್ನ 3 ದಿನದಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಇವತ್ತು ಅವರು ಮಾಡಿದ ಒಂದು ಭಾಷಣ ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್. ನಾನು ಸಹ ಶಂಕುಸ್ಥಾಪನೆಯಿಂದ ಇಂದಿನವರೆಗೂ ನಮ್ಮ ಭಾವನವರಿಗೆ ಬೆನ್ನೆಲುಬಾಗಿ ನಿಂತು ಈ ಮಂದಿರದ ಉದ್ಘಾಟನೆಗೆ ಸಹಕರಿಸಿದ್ದಾರೆ. ಅವರ ವಿದ್ವತ್ತಿಗೆ ನನ್ನ ಪ್ರಣಾಮಗಳ ಪತಿ ಕಾರ್ಕಳ. ಅವರು ಸಹ ಅನೇಕ ಪ್ರೋತ್ಸಾಹದ ಮಾತುಗಳನ್ನಾಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಸಹ ನಮ್ಮ ದತ್ತಾತ್ರೇಯ ದೇವಸ್ಥಾನ ಕಮಿಟಿಯ ಪರವಾಗಿ ಪವಿತ್ರ ಕಾಮನ್ಕರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಅಂತಲ್ಲ, ನಮ್ಮ ಕುಟುಂಬದಲ್ಲೂ ಸಹ ಯಾವುದೇ ಕಾರ್ಯಗಳು ನಡೀಲಿ ಅದನ್ನ ಮುತುವರ್ಜಿ ವಹಿಸಿ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಒಂದು ಹಂಬಲ, ಹಾರೈಕೆ ನಮ್ಮ ಮಹಾಬಲಬಿಡೆ ನಮ್ಮ ಅಣ್ಣನವರಲ್ಲಿದೆ. ಅವರು ಸಹ ನನ್ನ ಭಾವನೆಯವರಿಗೆ ಬೆನ್ನೆಲುಬಾಗಿ ಅವರೇ ಹೇಳಿದಂತೆ ನಿಂತು ಇಂಥ ಒಂದು ಪವಿತ್ರವಾದ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ಅವರು ಇವತ್ತು ವೇದಿಕೆಯಲ್ಲಿ ಮಂದಿರದ ಭಜನಾ ಮಂಡಳಿ ಪರವಾಗಿ, ಭಾವನೆಯವರ ಪರವಾಗಿ ಅನಂತ ಧನ್ಯವಾದಗಳು ಮಾಡ್ತಿರ್ತೇನೆ. ಜ್ಯೋತಿ ಪಾಠಕ್ ಅವರ ಮಾತನ್ನು ಕೇಳಿರಲಿಲ್ಲ ನಾನು, ಅವ್ರನ್ನ ಬಲ್ಲೆ, ನಾನು ಅವರ ವಿಷಯವನ್ನು ಬಲ್ಲೆ. ನಮ್ಮ ಬಿಡೆ ಪ್ರತಿಷ್ಠಾನದಲ್ಲಿ ಸಹ ಅವ್ರನ್ನ ಕರೆಸಿ ನಾನು ಸನ್ಮಾನ ಮಾಡಿದ್ದೆ ಬೆಂಗಳೂರಲ್ಲಿ. ಇವತ್ತು ಅವರ ಮಾತುಗಳನ್ನು ಕೇಳಿ ತುಂಬಾ ಸಂತೋಷ ಆಯಿತು. ಅದ್ಭುತವಾಗಿ ಮಾತನಾಡ್ತಾರೆ. ಅವರ ಮಾತಿಗೆ ನನ್ನ ಪ್ರಣಾಮಗಳು. ಅವರೂ ಸಹ ನಮ್ಮ ವೇದಿಕೆಯ ಪರವಾಗಿ, ದತ್ತಾತ್ರೇಯ ಭಜನಾ ಮಂದಿರದ ಪರವಾಗಿ ಅನಂತ ಧನ್ಯವಾದಗಳು. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಅವೆಲ್ಲ ಭಾಗವಹಿಸಿದ್ದೀರಿ. SLC ಮುಗಿಸಿ ಭಾವನವರ ಮನೆಯಲ್ಲಿ ಇದ್ದು ಅಲ್ಲಿ ನಮ್ಮ ಪದ್ಮನಾಭನ್ ಮರಾಠಿಯವರು ಹೇಳಿದಂಗೆ ಅವರು ನಮ್ಮ ಅಜ್ಜನಿಗೆ ಈ ಭಸ್ಮ, ಕುಂಕುಮ ಮತ್ತೆ ಅದೇನದು ಹೇಳ್ತಾರೆ ತಗಡು ಕಟ್ಟಿ ಬರೆದು ಕೊಡ್ತಿದ್ರಂತೆ. ಅದೇ ರೀತಿ ನಾನು ನಮ್ಮ ಭಾಷೆಗೆ ಆ ಸಮಯದಲ್ಲಿ ಸುಮಾರು 80-82ರ ಸಮಯದಲ್ಲಿ ಬರ್ಕೊಡ್ತಾ ಇದ್ದೆ ಆ ರೂಮಲ್ಲಿ ಕೂತ್ಕೊಂಡು. ಅದರ ಪ್ರತಿಫಲ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಯಾಕೆಂದ್ರೆ ನನ್ನನ್ನು ಬೆಂಗಳೂರಿಗೆ ಕಳಿಸಿ, ನೀನು ಒಳ್ಳೆದಾಗಬೇಕು ಹೋಗು ಅಂತ ನನಗೆ ಬೆಂಗಳೂರಿಗೆ ಕಳಿಸಿ ಆಶೀರ್ವಾದ ಮಾಡಿ, ಅವರ ಭಾವ ಯೋಗೀಶ್ ಪಾಠಕ್ ಅವರ ಮನೆಯಲ್ಲಿ ಉಳಿಯೋದಕ್ಕೆ 1 ವರ್ಷ ವ್ಯವಸ್ಥೆ ಮಾಡಿಕೊಟ್ರು. ಅವರಿಗೆ ಹಾಗೂ ನನ್ನ ಅಕ್ಕನವರಿಗೆ ನಾನು ಈ ಸಂದರ್ಭದಲ್ಲಿ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಮುಗಿಸುತ್ತದೆ. ಸಭೆಯಲ್ಲಿ ವೇದಿಕೆಯಲ್ಲಿ ಹಾಜರಾದ ಎಲ್ಲರಿಗೆ ವೇದಿಕೆಯನ್ನ ಮುಂದಿನ ಕಾರ್ಯಕ್ರಮಕ್ಕೆ ತೆರವು ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಶ್ರೀ ಬ್ರಹ್ಮಬೈದರ್ಕಳ ಭಜನಾ ಮಂಡಳಿ ಬೋಳ ಮಲ್ಲಿಗೆ ಗರಡಿ ಇವರಿಂದ ಕುಣಿತ ಭಜನೆ ನಡೀಲಿಕ್ಕಿದೆ. ಎಲ್ಲ ಅತಿಥಿಗಳು ಈ ಕುಣಿತ ಭಜನೆಯನ್ನ ನೋಡಿ ಅದರಲ್ಲಿ ಆನಂದವನ್ನ ಕಂಡು ಭೋಜನ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ.